ಹಲೇ ಮಂತ್ರಿ ಶೇಖರ, ರಾಜರುದಿನ ರಕ್ತ ವಿಜಯಸುರನೆಂದರೆ ಸಾಮಾನ್ಯದವನೇನು ಅಲ್ಲವೇ? ಈ ದೇವೇಂದ್ರನ ಪಾಡೇನಾಯಿತು ನೋಡಿದೆಯಾ? ನೋಡುತ್ತಾ ಇರುವೆನು ರಾಜೇಂದ್ರ. ಹಾಗಾದರೆ ಆ ಮುದಿಗೂಬೆ ಬ್ರಹ್ಮನ ಆ ಸ್ಥಾನಕ್ಕೆ ರಥವನ್ನು ಒಡೆಯುವಂತವನಾಗು. ನಿಮ್ಮ ಇಷ್ಟದಂತೆ ಆಗಲಿ. ಬಲೈ ಸಾರಥಿ, ಬಲಿಷ್ಠವಾದ ಸೈನ್ಯವನ್ನು ಸಿದ್ಧಪಡಿಸಿ ರಥಕ್ಕೆ ತಕ್ಕನಾದ ಕುದುರೆಗಳನ್ನು ಕಟ್ಟಿ ಬ್ರಹ್ಮಲೋಕಕ್ಕೆ ರಥವನ್ನು ಒಡೆಯುವಂತವನಾಗು. ಸಾರಥಿ ಸಾರಥಿ ಇದ್ದ ಬ್ರಹ್ಮದೇವರು ಧಾವ ಪ್ರಕಾರವಾಗಿ ಬರುತ್ತಿದ್ದಾರೆ. ಮಾನಸ ಭಾವ ಶಂಭೋ ಶಂಕರ, ಮಾನಸ ಭಾವ ಶಂಭೋ ಶಂಕರ, ಶಂಭೋ ಶಂಕರ ಮಗದೇವ, ಶಂಭೋ ಶಂಕರ ಮಗದೇವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಹಣೆಯ ಬರವ ಮೇರೆ ಯಾರಯ್ಯ, ಇಂದ ಕೈಯೋ ಕಾಲೋ ಚಟ್ಟವಾಗಿತ್ತು ನೋಡೋ ನಮ್ಮಯ್ಯ. ಹಣೆ ಬರಗ ಯಾರದು ತಮ್ಮಯ್ಯ, ನನ್ನ ಕೈಯೋ ಕಾಲೋ ಚಟ್ಟವಾದವ ನೋಡೋ ತಮ್ಮಯ್ಯ. 100,000 ಖರ್ಚು ಮಾಡಿದರೇನು ಸಬಲೇ ಇಲ್ಲವಾಯ, 100,000 ಖರ್ಚು ಮಾಡಿ ಏನು ಪ್ರಯೋಜನಿಲ್ಲವಯ್ಯ. ಕೊಟ್ಟು ಕೊಟ್ಟು ಸಣ್ಣಗಾದೆ ಏನು ಕಷ್ಟ ಬಂದೆ ತಾಯ್ಯ, ಏನು ಕಷ್ಟ ಬಂದೆ ತಾಯ್ಯ. ಕಣ್ಣೀರಾಗ ಹಣೆ ಬರ ಕಟ್ಟ ನೋಡ ನನ್ ಕೈ ಹೆಂಗಾಯ್ತಿ. ಏನಾಯ್ತಪ್ಪ? ಅದೇ ಗೋಪಾಲನಹಳ್ಳಿ ಮಹೇಶಣ್ಣ 2,000 ಕೊಡ್ತೀನಿ ಹಿಂಗ್ ಮಾಡಿಸ್ಕ ಅಂತ ಹೇಳಿತ್ತು. ಗೋಪಾಲದಲ್ಲಿ ಮಹೇಶಣ್ಣ 2,000 ಕೊಡಿಸ್ತೀನಿ ಹಿಂಗ್ ಮಾಡ್ಕೊಂಡುತ್ತೆ. ಎಲ್ಲಿ ಮುರಿಸ್ಕೊಂಡಪ್ಪ ಇದಂಗೆ? ಗೋಪಾಲನಹಳ್ಳಿ ಮಹೇಶಣ್ಣ ಮುರಿದ್ಕಣಪ್ಪ, ಕೆರೆ ಒಳಗೆ ಕೋಡಿಪಾಳಿ ಕೆರೆ ಒಳಗೆ ಮಹೇಶಣ್ಣ, ಗೋಪಾಲದಲ್ಲಿ ಮಹೇಶಣ್ಣ. ಗಣಪ್ಪ ನೋಡಿ. ಅಲ್ಲ ಕಣೋ ದಡ್ಡ, ದುಡ್ಡು ಕೊಡ್ತಾರಲ್ಲ ಈಗ. ಅಲ್ಲ ಕಣೋ, ಏನೋ ದುಡ್ಡು ಕೊಡ್ತೀವಿ ಅಂತೇಳಿ ಕೈ ಮುರಿಸ್ಕೊಂಡದೇನೋ. 2,000 ಕೊಡ್ತೀನಿ ಅಂದಲ್ಲ ಭಗತಣ್ಣ, ಅದಕ್ಕ ಮುರಿಸ್ಕೊಂಡು ಆಮೇಲೆ 2,000 ಕೊಡ್ದು ಪಿಳ್ಳೆ ಮಂಜುಂತಕ್ ಹೋದ್ರೆ, ಯಾವ ಮಂಜುತಕ್ಕ? ಪಿಳ್ಳೆ ಮಂಜುಂತಕ್ಕೆ 2,000 ಜೊತೆಗೆ 4,000 ಹೋದ್ ಕಣಯ್ಯ. ಯಾಕೆ ಮಾಡಿಸ್ಕೊಡ್ಲಲ್ವೇ? ಇಲ್ಲ ಕಣೆ, ಅದಕ್ಕೆ ನಮ್ ದೇವ್ರ ತಗ ಬಂದಿನಿ ಸರಿ ಮಾಡಿಸ್ಕೊಳದ ಅಂತ. ಅಲ್ಲ ಕಣಪ್ಪ, ಅಲ್ಲ ನಾನ್ ನಿನ್ನೆ ಬೆಳಿಗ್ಗೆ ನನ್ ತಕರ ಬಂದ್ರು ಮಾಡಿಸ್ಕೊಡ್ತಿದ್ನ. ಕಣೆ, ಅವ್ನ್ ಮಾಡಿಸ್ಕೊಡ್ತೀನಿ. ಯಾರು ಹೇಳೋದು? ಯಾರು ಹೇಳಿಲ್ವಲ್ಲ ನೀನ್ ಕೊಡ್ತೀನಿ ಅಂತ. ಬೆಳಿಗ್ಗೆ ಬಂದಿದ್ದೆ ಕಣಯ್ಯ. ಯಾರು ಹೇಳ? ಹೆಸರೇ ಹೇಳಿಲ್ಲ ಕಣಯ್ಯ. ನನ್ನ ಹೆಸರು ಹೇಳಿಲ್ವಾ? ಗೊತ್ತೇ ಇಲ್ಲ ಅವ್ರಿಗೆ. ನೀನ್ ಬೆಳಗ್ಗೆ ಕಾಣದೇ ಇಲ್ವಲ್ಲ ಅದಕ್ಕೆ. ಅಲ್ಲ ಅಯ್ಯೋ ನಿನ್ನ, ನಾನ್ ಹಿಂಗ್ ಕಾಣ್ತೀನಿ ಅಂತ ಜನಕ್ಕೆ ಗೊತ್ತಲ್ಲಪ್ಪ. ಕಣೆ, ನನಗ್ ಕಾಣ್ಲಿಲ್ವಲ್ಲಯ್ಯ. ಅಲ್ಲ ಸರಿ, ಎಲ್ಲದೂ ಸರಿ ಕಣಪ್ಪ. ಮತ್ತಿನ್ ಕೆಲ್ಸಕ್ಕೆ ಹೆಂಗ್ ಮಾಡ್ಕೊಂಪ ತೊಳ್ಕೊಳಕ್ಕೆ? ಅಷ್ಟೇ ನಮ್ ದೇವ್ರಿಲ್ವೇನಯ್ಯ. ಅಲ್ಲ ಪಾತ್ರೆ ತೊಳಿಯಕ್ಕೆ ಕೈ ಹೆಂಗ ಆಗತ್ ಬಿಡು. ನಮ್ ದೇವ್ರಿಗೆ ಎಡೆ ಮಾಡೋಣ ಅಂತ ಬಂದ. ಏನ್ ತಂದಿದೆ ಎಡೆ? ಗಟ್ಟಕ್ಕಿ ಪಾಯಸ ತಂದಿಯಾ? ನೋಡೋಣ, ಎಡೆ ಮಾಡು. ಏನಾರ ಹಂಗೇನಾರ ಸಿಕ್ತಂಗಾರ ಕೈ ಬರ್ಬೋದು. ಸರಿ ಆಗುತ್ತೆ ನೋಡೋಣ. ಎಡೆ ಮಾಡು. ಏನು ದಷ್ಟ ಬಂದಿತಯ್ಯ ಎನಗೀಗ. ಓ ಬಾ 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 ನೋಡಯ್ಯ, 4,000 ಹೋದ್ವಲ್ಲಿ ಬಿಡಯ್ಯ. ಕೈ ಸರಿ ಆತಲ್ಲಯ್ಯ. ಯಾರಪ್ಪ ಸರಿ ಮಾಡಿದ್ದು? ನಮ್ ದೇವ್ರು ಬ್ರಹ್ಮದೇವ್ರೆ. ಬ್ರಹ್ಮದೇವ್ರು. ಹಣೆ ಬರ ಬರಿಯರು. ಹಣೆ ಬರ ಬರಿಯನು. ಸರಿ ಕಣಪ್ಪ. ಮತ್ತೆ ಹಣೆ ಬರಿಯಕ ನಿಮ್ಮ ಅಪ್ಪಗೆ ಕೂದ್ಲಿಲ್ಲ ತಲೆ ಬಿಲ್ಡಗೆ? ಹಣೆ ಬರ ಬರ್ಸನ ಅಂತ ಕಣಪ್ಪ. ಎಲ್ಲ ಎರ್ಸಿದ್ಯಾ? ಎಲ್ಲ ಎರ್ಸಿದೀನಿ. ಯಾರ್ತಾವ? ಹೋಗ್ಳು ಅಂತ ಹೋಗ್ಲೇಶ್ ಅಂತ ಎರ್ಸಿದೀನಿ. ಬರ್ಸನ ಅಂತ ಮಾತಾಡ್ಸು.
ಈ ರಂಗು ರಂಗಿನ ರಂಗಮಂಟಪಕ್ಕೆ ಬಂದಿರೋ ತಾವದಾರ ರಾಜ ಮಾರ್ತಾಂಡ ತೇಜ. ಎಲೆ ಮನುಷ್ಯನ ಹೀಗೆ ಬಾ. ಬಂದೆ ಕಣಪ್ಪ. ಮತ್ತು ಹೀಗೆ ಬಾ. ಬಂದೆ ಕಣಪ್ಪ. ಹೀಗೆ ಬಂದವರು ತಾವುದಾರೆಂದು ಕೇಳುವ ಮಾನುಷ ಶಿರೋಮಣಿ ತಾವುದಾರಪ್ಪ. ಸಾರಥಿ ಅಂತ ಕರೀತಾರ ಕಣಪ್ಪ. ಬಲೇ ಸಾರಥಿ. ತಾವುದಾರೆಂದರೆ ಸರ್ವ ಪ್ರಾಣಿಗಳ ವಿಧಿಯನ್ನು ಬರೆಯುವಂತಹ ಬರೆಯರು ಬ್ರಹ್ಮನೆಂದು ತಿಳಿಯುವಂತನಾಗಪ್ಪ ಸಾರಥಿ. ಗೊತ್ತಾಯ್ತು ಕಣಪ್ಪ. ಈ ವರ್ಷಕ್ಕೆ ಬಂದ ಕಾರಣ ಏನಪ್ಪ? ಬಲೇ ಸಾರಥಿ, ಈ ಸಭೆ ಮಧ್ಯ ರಂಗಸ್ಥಳಕ್ಕೆ ಆಗಮಿಸಿರುವ ಕಾರಣವೆಂದರೆ ನನ್ನ ಕಂದಮ್ಮನಾದ ಶ್ರೀನಾರದನು ಬರುವುದನ್ನು ಕಂಡು ಬಂದಿದ್ದೇನೆ. ಅವರ ಆಸ್ಥಾನಕ್ಕೆ ಬರುಮಾಡುವಂತನಾಗೋ ಸಾರಥಿ. ತ್ರಿಲೋಕ ಸಂಚಾರಿಗಳಾದ ನಾರದರು ಯಾವ ಪ್ರಕಾರವಾಗಿ ದಯ ಮಾಡಿಸುವರ ಆದರ ನಾರದ ವಿವಾರ ನಟವರ ನಟವರ ಗಂಗಾಧರ ಉಮಾಶಂಕರ ಶ್ರೀನೀಲ ವಿನೋದ ವಿವಾರ ನಟವರ ಅಡಿ ಜನನ ಮರಣೆಂಬ ರಣರಂಗವಾಗೆ ಜನನ ಮರಣೆಂಬ ರಣರಂಗವಾಗೆ ನೀನ ಕಲಿಯಾಗಿ ಬ್ರಹ್ಮಾಂಡವಾಗಿ ನೀನ ಕಲಿಯಾಗಿ ನಟವರ ಗಂಗಾಧರ ಉಮಾಶಂಕರ ಶ್ರೀನೀಲ ವಿನೋದ ವಿವಾರ ನಟವರ ಗಂಗಾಧರ ನಾರಾಯಣ 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 ನಾರಾಯಣ. ನಾನಾದರೆ ಬ್ರಹ್ಮಲೋಕಕ್ಕೆ ಬಂದೇ ಬಿಟ್ಟೆನು. ಜನಕರಿಗೆ ವಂದಿಸುವೆನು. ನಿಂಗ ಮಂಗಳ ಭಾಗದಲ್ಲಿ ಮೇಲೆ ಕೇಳಯ್ಯ. ಅದು ಅಲ್ಲದೆ ಈ ಗಾಬರಿಯಿಂದಲೂ ಬರಲು ಕಾರಣವೇನು ಹೇಳುವಂತನಾಗು ನಾರದ. ನಾರಾಯಣ ನಾರಾಯಣ ನಾರಾಯಣ. ಆಹೋ ತಂದೆಯವರೇ, ಏನೆಂದು ಹೇಳಲಿ. ತೇಜೋವತಿ ಪಟ್ಟಣದ ಅರಸನಾಂತಹ ರಾಜ ರಕ್ತ ಬಿಜಾಸುರನು ಉಗ್ರವಾದ ತಪಸ್ಸನ್ನು ಆಚರಿಸಿ ಅತ್ಯುಗ್ರವಾದ ವರಗಳನ್ನು ಪಡೆದು ಇಂದ್ರಾದಿ ದೇವತೆಗಳನ್ನು ಹರಿಹರ ಅಷ್ಟ ದಿಕ್ಪಾಲಕರನ್ನು ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿರುವನು. ಅದು ಅಲ್ಲದೆ ತಮ್ಮಗಳನ್ನು ಬಂಧಿಸಬೇಕೆಂದು ಈ ಕಡೆಯೇ ಸೈನ್ಯ ಸಮೇತ ಬರುತ್ತಾ ಇರುವನು. ನಾನಾದರೆ ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಜಯಶೀನಾಗಿ ಬಾ ನಾರದ. ನಟವರ ಗಂಗಾಧರ ದೇವ್ರು ನನಗದ ಹಾಕಿ ಅದನ್ನ ಅಯ್ಯೋ ದೇವ್ರು ಬಿತ್ತೋದೇವ್ರು ಸರಿಯಾಗಿ ಪಡೆಯ ಸಾರಥೆ ರಥವನಿಗಲೇ ಲಾ 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 ಲಾ. ಲಾ 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 ಲಾ. ಪಡೆಯ ಸಾರಥೆ ರಥವನಿಗಲೇ ಲಾ 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 ಲಾ. ಸಾರಥಿ ರಥವು ತಾವಲ್ಲಿಗೆ ಬಂದಂತಾಯ್ತು. ಸಿದ್ದರಾಮೇಶ್ವರ ಮೆಡಿಕಲ್ ನಿಂತ್ಬಿಟ್ಟೈತ್ ಕಣಪ್ಪ. ಛೇ ಭ್ರಷ್ಟರೇ, ಹಾಗಾದರೆ ರಥವನ್ನು ಸರಿಯಾಗಿ ಆ ಮುದಿಗೂಬೆ ಬ್ರಹ್ಮನ ಬ್ರಹ್ಮಲೋಕಕ್ಕೆ ಹೊಡೆಯುವಂತವನಾಗು.
ಆ ಸಾರಥಿ ರಥವು ದಾವಲ್ಲಿಗೆ ಬಂದಂತಾಯ್ತು. ಬ್ರಹ್ಮಲೋಕಕ್ಕೆ ಬಂದೋದ್ ಕಣಪ್ಪ. ಹಾಗಾದರೆ ರಥವನ್ನು ಜಾಗ್ರತೆಯಿಂದ ನಿಲ್ಲಿಸುವಂತವನಾಗು. ಭಲೈ ಮಂತ್ರಿ ಶೇಖರ, ಮಹಾರಾಜರೇ, ಈ ಬ್ರಹ್ಮಲೋಕವನ್ನು ನೋಡಿದೆಯಾ? ನೋಡುತ್ತಾ ಇರುವೆನು. ಆ ಬ್ರಹ್ಮನ 5 ಮುಖಗಳನ್ನು ನೋಡಿದೆಯಾ? ನೋಡುತ್ತಾ ಇರುವುದು ರಾಜೇಂದ್ರ. ಈ ಭ್ರಷ್ಟನು ರಾಜ ರುದಿರ ರಕ್ತ ಬಿಜಾಸುರನು ಬಂದು ಅವನ ಮುಂದೆ ತಿರುಗಾಡಿದ್ದಾಗ್ಯೂ ನನಗೆ ಪೀಠವನ್ನು ಕೊಡದೆ ಸುಮ್ಮನೆ ಕುಳಿತಿರುವನಲ್ಲ. ಇರಲಿ, ಅವನ ಕಾರಗಳಲ್ಲಿ ಹಿಡಿದು ಎಳೆಯುತ್ತೇನೆ. ಮುದಿಗೂಬೆ ಬ್ರಹ್ಮನೇ, ರಾಜ ರುದಿರ ರಕ್ತ ಬಿಜಾಸುರನು ನಿನ್ನ ಮುಂದೆ ತಿರುಗಾಡಿದ್ದಾಗ್ಯೂ ನನಗೆ ಪೀಠವನ್ನು ಕೊಡದೆ ಸುಮ್ಮನೆ ಕುಳಿತಿರುವೆಯಾ? ಈಗ ದಾರ್ದಂಡದಿಂದ ನಿನ್ನ 5 ಬುರುಡುಗಳನ್ನು ನೂರು ನೂರಾಗುವಂತೆ ಹೊಡೆಯುತ್ತೇನೆ. ಮದಾಂಧನೆ. ಅಯ್ಯೋ ಶ್ರೀಹರಿ, ಅಯ್ಯೋ ಶ್ರೀಹರಿ ದಾನವಾರಿ ಮುಕುಂದ ಮುರವರ್ಧನ, ನಮಗಳಿಗೆ ಎಂತ ಕಷ್ಟ ಬಂದಿರೋದು ದೇವ ಮಹಾನುಭಾವ. ಈ ರಕ್ಕಸನು ನಮ್ಮನ್ನು ಬಹಳವಾಗಿ ಹಿಂಸೆ ಮಾಡುತ್ತಿರುವನಲ್ಲ. ಅಯ್ಯೋ ರಾಜೇಂದ್ರನೇ, ನಿಮ್ಮ ಧಾರಣೆಯಲ್ಲಿ ಜಯಿಸುವುದಕ್ಕೆ ಅಸಾಧ್ಯವಾದ ಕಾರಣ ನಿಮ್ಮ ಆಜ್ಞೆಯಂತೆ ನಾವು ಇರುತ್ತೇವೆ ರಾಜೇಂದ್ರ. ಎಲವಾದ ಮನಾದ ಮುದಿಗೂಬೆ ಬ್ರಹ್ಮನೇ ಕೇಳು, ನಾನು ನಿನ್ನ ಬ್ರಹ್ಮಲೋಕಕ್ಕೆ ಆಗಮಿಸಿದ ಕಾರಣವೇನೆಂದರೆ ಇಂದ್ರಾದಿ ದೇವತೆಗಳನ್ನು, ಅದು ಅಲ್ಲದೆ ರಂಭಾಸ್ತ್ರೀಯರನ್ನು ಸೆರೆ ಹಿಡಿದು ಕಾರಾಗೃಹದಲ್ಲಿಟ್ಟಂತಾಯ್ತು. ಇನ್ನು ಮುಂದೆ ನಿನ್ನನ್ನು ಸೆರೆ ಹಿಡಿಯಬೇಕೆಂದುಕೊಂಡಿದ್ದೇನೆ. ಇದಕ್ಕೆ ಏನು ಹೇಳಿವೆ ಬ್ರಹ್ಮದೇವನೇ? ಅಯ್ಯೋ ರಾಜೇಂದ್ರನೇ, ನಿಮ್ಮ ಧಾರಣೆಯಲ್ಲಿ ಜಯಿಸುವುದಕ್ಕೆ ಅಸಾಧ್ಯವಾದ ಕಾರಣ ನಿಮ್ಮ ಆಜ್ಞೆಯಂತೆ ನಾವು ಕಾರಾಗೃಹದಲ್ಲಿ ಇರ್ತೇವೆ ರಾಜೇಂದ್ರ. ರಾಜಾದೇ ರಾಜಾನೆ ಕೇಳುವೆ ನಾನೇಗ, ರಾಜಾದೇ ರಾಜ ಯುದ್ಧ ಮಾಡಲಾರೆ, ಯುದ್ಧ ಕೇಳಯ್ಯ ರಾಜ ನಿಮ್ಮಗಳ ಭಲೋ ಭಲೋ ಶಹಬ್ಬಾಷ್. ಭಲೇ ಸಾರಥಿ, ರಾಜ ರುದಿರ ರಕ್ತ ಬಿಜಾಸುರನೆಂದರೆ ಸಾಮಾನ್ಯದವನೇನು? ಇಲ್ಲ ಕಣಪ್ಪ, ಸಾಮಾನ್ಯ ಈ ಬ್ರಹ್ಮನ ಬ್ರಹ್ಮಲೋಕವೇ ಗಡಗಡಗಡಗಡನೆ ನಡುಗಿ ಹೋಯಿತು. ಭಲೇ ಮಂತ್ರಿ ಶೇಖರ, ರಾಜೇಂದ್ರ, ಈ ಮುದಿಗೂವೆ ಬ್ರಹ್ಮನನ್ನು ಎನ್ನ ಮುಳ್ಳಿನ ಪಂಜರದಲ್ಲಿಡುವಂತವನಾಗು. ನಿಮ್ಮ ಇಷ್ಟದಂತೆ ಆಗಲಿ. ಎಲ್ಲವೋ ಮುದಿಗೂಬೆ ಬ್ರಹ್ಮನೇ ಕೇಳು, ನಿನ್ನ ನೇಮಮೃತಗಳನ್ನು ಬಿಟ್ಟು ಮದ್ದು ತಿಂದವನಂತೆ ಸದ್ದು ಮಾಡದೆ ಬದ್ಧನಾಗಿರಬೇಕು, ತಿಳಿಯಿತು? ಅಲೇ ಸಾರಥಿ, ಹೇಳಪ್ಪ. ಈ ಮುದಿಗೂಬೆ ಬ್ರಹ್ಮನನ್ನು ನಮ್ಮ ಕಾರಾಗೃಹದ ಮುಳ್ಳಿನ ಪಂಜರದಲ್ಲಿ ಭದ್ರವಾಗಿ ಬಂಧಿಸಿಡುವಂತವನಾಗು. ಹಾಗೆ ಆಗ್ಲಿ ಕಣಪ್ಪ.
ಶಿವ ಗಂಗಾಧರನು ವರಗಳನ್ನು ಕೊಟ್ಟ ನಮಗಳಿಗೆ ಎಂತ ಕಷ್ಟ ಬಂದ್ರು ದೇವ ಮಹಾನುಭಾವ, ನಿಮ್ಮ ಆಜ್ಞೆಯಂತೆ ನಾವು ಮುಳ್ಳು ಪರಂಜದಲ್ಲಿರ್ತೇವೆ ರಾಜೇಂದ್ರ. ಉಟ್ರೆ ಬೈಟ್ರೆ ಬಾ, ಉಟ್ರೆ ನಡಿ ಒಂದ್ ಸಾಕು. ಬಾ ಸಾಕ್ ಬಾ, ಕಾರಾಗೃಹದಲ್ಲಿ ಇರೋದ್ ಬಾ. ಹಲೇ ಮಂತ್ರಿ ಶೇಖರ, ಈ ವರಗಳ ಪಾಡೇನಾಯ್ತು ನೋಡಿದೆಯಾ? ನೋಡ್ತಾ ಇರುವೆನು. ರಾಜ ರುದಿರ ರಕ್ತ ಬಿಜಾಸುರನೆಂದರೆ ಸಾಮಾನ್ಯದವನೇನೋ ಸಾರಥಿ. ದೇವೇಂದ್ರ ಅಷ್ಟದಿಕ್ಪಾಲಕರು, ಅದು ಅಲ್ಲದೆ ಬ್ರಾಹ್ಮಣನ್ನು ಸೆರೆ ಹಿಡಿದು ಎನ್ನ ಕಾರಾಗೃಹದಲ್ಲಿಟ್ಟಂತಾಯ್ತು. ಇನ್ನ ಮುಂದೆ ನನಗೆ ವರವನ್ನು ಕೊಟ್ಟಂತಹ ಪರಮೇಶ್ವರನನ್ನು ಸೆರೆ ಹಿಡಿಯಲಿಕ್ಕಾಗಿ ಕೈಲಾಸ ಪಟ್ಟಣಕ್ಕೆ ರಥವನ್ನು ಒಡೆಯುವಂತವನಾಗು. ಆತು ಕಣಪ್ಪ, ಯಪ್ಪೋ ನಿಮ್ಗೆ ವರ ಕೊಟ್ಟಂತ ಗುರು ಅಲ್ವನಪ್ಪ? ನಿಂಗ್ ವರ ಕೊಟ್ಟಂತ ಗುರು ಅಲ್ವೇನಪ್ಪ ಅವ್ರಿಗೆ? ಭ್ರಷ್ಟನೆ ಅಪ್ಪೋ. ಮದಾಂಧನೆ, ಹೇಳಪ್ಪೋ. ಗುರುವಂತೆ ಗುರುವು ಯಾರಿಗೆ ಗುರುವು? ನಿನಗೆ ಅಲ್ವೇನಪ್ಪ? ಸುಮ್ಮನೆ ಇದ್ದರೆ ಸರಿ ಹೋಯ್ತು, ಇಲ್ಲವಾದರೆ ನನ್ನ ಕರಾಗ್ರಹದಲ್ಲಿರುವಂತಹ ಈ ಗದಾರ್ಧದಿಂದ ನಿನ್ನ ಉದರ ವಂಶೀಳೆ ಎನ್ನ ಬಂಧು ಬಾಂಧವರಿಗೆಲ್ಲ ಔತಣವನ್ನು ಏರ್ಪಡಿಸಿ ಬಿಡುತ್ತೇನೆ. ಮದಾಂಧನೆ, ಜಾಗ್ರತೆಯಿಂದ ಕೈಲಾಸಕ್ಕೆ ರಥವನ್ನು ಒಡೆಯುವಂತವನಾಗು. ಆತು ಕಣಪ್ಪ, ಹಾಗೆ ಆಗ್ಲಿ. ಬಲೈ ಸಾರಥಿ, ಭಲೇ ಸಾರಥಿ, ಹೇಳಪ್ಪ. ರಥವನ್ನು ಸಿದ್ಧಪಡಿಸಿ ಹೋಗಣಪ್ಪ. ರಥವನ್ನು ಪರಮಾತ್ಮನಿರುವ ಕೈಲಾಸಕ್ಕೆ ಹೊಡೆಯುವಂತವನಾಗು. ಆಯ್ತು ಕಣಪ್ಪ, ಹಾಗೆ ಆಗ್ಲಿ. ಒಡೆಯ ಸಾರಥಿ ರಥವನ್ನಿಡಲು. ಲಾ 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 ಲಾ. ಆ. ಈ ಪ್ರಕಾರವಾಗಿ ರಕ್ತ ಬಿಜಾಸುರನು ಸೆರೆಯಲ್ಲಿ ಹಿಡಿದು ಹೋಗಲು ಇತ್ತ ಕೈಲಾಸವಾಸನ ಶಂಕರನ ದಾವ ಪ್ರಕಾರವಾಗಿ ಬರುತ್ತಿದ್ದಾನೆ ಅಂತ ನಾ. ಶಂಕರಗಿರಿ ಜೇಜ ಸದಾ ಶಿವ, ಶಂಕರಗಿರಿ ಜೇಜ ಸದಾ ಶಿವ, ಪಾರ್ವತಿ ರಮಣ ಕರುಣಾಭರಣ, ಪಾರ್ವತಿ ನಾರಾಯಣ ನಾರಾಯಣ ನಾರಾಯಣ. ನಾನಾದರೆ ಕೈಲಾಸಕ್ಕೆ ಬಂದೇ ಬಿಟ್ಟೆನು. ಶಂಕರ ಮಹಾದೇವನಿಗೆ ವಂದಿಸುವೇನು. ನಿನಗೆ ಮಂಗಳವಾಗಲಿ. ಮೇಲೆ ಕೇಳಿ ನಾರದರೆ. ನಾರಾಯಣ ನಾರಾಯಣ ನಾರಾಯಣ. ಆಹೋ ಪರಮಾತ್ಮ ಪರಶಿವ, ತಾವಾಗಿಯೇ ತಾವು ಮಾಡಿಕೊಂಡ ಕಷ್ಟವನ್ನು ಏನೆಂದು ಹೇಳಲಿ ದೇವ ಮಹಾನುಭಾವ. ಇಷ್ಟ ಬರಲಿ ಒಂದು ನಿಮಿಷ. ಆಹೋ ನಾರದರೆ, ನಿಮ್ಮ ಮನಸ್ಸಿನಲ್ಲಿ ಇರುವಂತ ಅಭಿಪ್ರಾಯವೇನೆಂದು ಹೇಳುವಂತರಾಗಿ ನಾರದರೆ, ಅತಿ ಬುದ್ಧಿವಂತರೇ. ನಾರಾಯಣ ನಾರಾಯಣ ನಾರಾಯಣ. ಆಹೋ ಪರಮಾತ್ಮ ಪರಶಿವ, ತೇಜೋವತಿ ಪಟ್ಟಣದ ಅರಸನಾಥ ರಾಜ ರಕ್ತ ಬಿಜಾಸನ್ನು ಉಗ್ರವಾದ ತಪಸ್ಸನ್ನು ಆಚರಿಸಿ ತಮ್ಮಗಳನ್ನೆಲ್ಲ ಮೆಚ್ಚಿಸಿ ಅತ್ಯುಗ್ರವಾದ ವರಗಳನ್ನು ಪಡೆದು ಇಂದ್ರಾದಿ ದೇವತೆಗಳನ್ನು ಹರಿಹರ ಅಷ್ಟದಿಕ್ಪಾಲಕರನ್ನು ಬಂಧಿಸಬೇಕೆಂದು ಹೊರಟಿರುವನು. ಹಾಗೂ ಸೈನ್ಯ ಸಮೇತ ಬರುತ್ತಾ ಇರುವನು. ನಾನಾದರೆ ಹೋಗಿ ಬರುತ್ತೇನೆ. ಎಚ್ಚರ ಎಚ್ಚರ. ನಾರಾಯಣ ನಾರಾಯಣ ನಾರಾಯಣ. ಆಹೋ ನಾರದರೆ, ಆ ದುರುಳನಿಗೆ ಉಪಕಾರ ಮಾಡಿದ್ದಕ್ಕೆ ನಮಗೆ ಈ ಗತಿ ಬಂದಿದೆ. ನೀವಿನ್ನು ತೆರಳುವಂತರಾಗಿ ನಾರದರೆ, ಅತಿ ಬುದ್ಧಿವಂತರೇ. ಶರಣು, ಹೋಗಿ ಬರುತ್ತೇನೆ. ದೇವಾಲಯ ಲಾಲಿಸೋ ಹರಿಹರಾರೋ ನಿನ್ನ, ದೇವಾಲಯ ಲಾಲಿಸೋ ಹರಿಹರಾರೋ ನಿನ್ನ. ತಲೆಯನ್ನಿಡಿಯಲು ಈಗ ತಲೆಯನ್ನಿಡಿ ಬರುತ್ತಿಗರೋ ರಾಜ. ತಗರು ತಲಗಿಡಲು ತಲಗಿಡಲು ಬಿದ್ದರಗಿಡ. ಒಡೆಯ ಸಾರಥಿ ರಥವನ್ನಿಡಲು. ರಥವು ದಾವಲ್ಲಿಗೆ ಬಂದಂತಾಯ್ತು. ಕೈಲಾಸಕ್ಕೆ ಬಂದೋದ್ ಕಣಪ್ಪ. ಹಾಗಾದರೆ ರಥವನ್ನು ಜಾಗ್ರತೆಯಿಂದ ನಿಲ್ಲಿಸಿ
ನಿಲ್ಲಿಸುವಂತವನಾಗು. ಹೋಗೋಣಪ್ಪ, ಹಾಗೆ ಆಗ್ಲಿ. ಬಲೇ ಮಂತ್ರಿಶೇಖರ, ಮಹಾರಾಜರೇ, ಈ ಪರಮೇಶ್ವರನ ಕೈಲಾಸ ಪಟ್ಟಣವನ್ನು ನೋಡಿದೆಯಾ? ನೋಡುತ್ತಾ ಇರುವೆನು. ಎಲ್ಲಿ ನೋಡಿದರೂ ಶಿವ ಪೂಜೆ ಗವ ಪೂಜೆಗಳೇ ನಡೆಯುತ್ತಿದೆ ಅಲ್ಲ. ಅಲ್ಲವೇ ಭಲೇ ಮಂತ್ರಿಶೇಖರ, ರಾಜೇಂದ್ರ? ರಾಜ ರುದಿರ ರಕ್ತ ಬಿಜಾಸುರನು ಬಂದು ಇವನ ಮುಂದೆ ತಿರುಗಾಡಿದ್ದಾಗ್ಯೋ ನನ್ನನ್ನು ಮಾತನಾಡಿಸದೆ ಸುಮ್ಮನೆ ಕುಳಿತಿರುವನಲ್ಲ. ಇರಲಿ, ನನಗೆ ವರವನ್ನು ಕೊಟ್ಟಂತ ಗುರುವಲ್ಲವೇ, ನಾನೇ ಮಾತನಾಡಿಸುತ್ತೇನೆ. ಆ ಸುಮ್ಮನೆ ಬಂದರೆ ಸರಿ ಹೋಯ್ತು, ಇಲ್ಲವಾದರೆ ಎನ್ನ ಕರಾಗ್ರದಲ್ಲಿರುವ ಈ ಗದಾರ್ಧಾಂಡದಿಂದ ಮಾತನಾಡಿಸುತ್ತೇನೆ. ನಮೋ ನಮೋ ಶಂಕರ, ನಾನೇ ನಿನ್ನ ಕಿಂಕರ. ನಿನಗೆ ಮಂಗಳವಾಗಲಿ. ಮೇಲೆ ಕೇಳೆಯ ರಕ್ತ ಬಿಜಾಸುರನೇ. ಕಿಡಿಕಿಡಿ ಒಗೊಳ್ಳುತ್ತ ಪಡವಿಯೋಳು ನೀವು, ಕಿಡಿಕಿಡಿ ಒಗೊಳ್ಳುತ್ತ ಕೈಲಾಸಕ್ಕೆ ಬರಲು, ಕೈಲಾಸಕ್ಕೆ ಬರಲು ಬರಿಯೇನೋ ರಾಜ. ಅಯ್ಯ ರಕ್ತ ಬಿಜಾಸುರ, ಮಂದಿ ಮಾರ್ಗುಳದೊಡನೆ ಕಿಡಿಕಿಡಿ ಆಗುತ್ತಾ ಕೈಲಾಸಕ್ಕೆ ಬರಲು ಕಾರಣವೇನೆಂದು ಹೇಳುವಂತನಾಗಯ್ಯ. ಆ ಶಂಭೋ ಪಾಲಾಕ್ಷ, ಹೇಳುತ್ತೇನೆ ಕೇಳುವಂತವನಾಗು. ಕೆಲವ ರಥಗಳನ್ನ ಖಂಡಿಸುವೆ ನಾನು. ಶಂಭೋ ಪಾಲಾಕ್ಷ, ಓಂಕಾರನಾದ ಎಲ್ಲವೋ ಬೂದಿ ಬಡುಕನಾದ ಜಂಗಮನೆ ಕೇಳು. ನಾನು ನಿನ್ನ ಕೈಲಾಸಕ್ಕೆ ಆಗಮಿಸಿದ ಕಾರಣವೇನೆಂದರೆ ಇಂದ್ರಾದಿ ದೇವತೆಗಳನ್ನು ಸೆರೆ ಹಿಡಿದು ಕಾರಾಗೃಹದಲ್ಲಿಟ್ಟಂತಾಯ್ತು. ಅದು ಅಲ್ಲದೆ ಆ ಮುದುಗೂಬೆ ಬ್ರಹ್ಮನನ್ನು ಕೂಡ ಸೆರೆ ಹಿಡಿದು ಕಾರಾಗೃಹದಲ್ಲಿಟ್ಟಂತಾಯ್ತು. ಹಾಗೆ ನಿನ್ನನ್ನು ಸೆರೆ ಹಿಡಿಯಬೇಕೆಂದು ನಿನ್ನ ಕೈಲಾಸ ಪಟ್ಟಣಕ್ಕೆ ಆಗಮಿಸಿರುತ್ತೇನೆ. ಇದಕ್ಕೆ ಏನು ಹೇಳುವೆ ಶಂಕರ, ಅಭಯಂಕರ? ಆಹೋ ರಾಜೇಂದ್ರ, ನಾನು ನಿನಗೆ ವರಗಳನ್ನು ಕೊಟ್ಟಂತ ಗುರುವಲ್ಲವೇ? ನಾನು ಬರುವುದಿಲ್ಲವೆಂದರೆ ನೀನು ನನ್ನನ್ನು ಏನು ಮಾಡಬೇಕೆಂದುಕೊಂಡಿರುವೆ? ಪ್ರಶ್ನೆ ಕೈಲಾಸದೊಳನಿಂದ ಅಪ್ಪಳಿಸೋಗೆ ಎಲ್ಲವೋ ಬೂದಿ ಬಡುಕನಾದ ಶಂಕರನೇ, ನೀನು ನನ್ನೊಡನೆ ಬಾರದೇ ಇದ್ದರೆ ಎನ್ನೊಡನೆ ರಣಾಗ್ರಹವನ್ನು ಮಾಡುವಂತವನಾಗು. ಇಲ್ಲವಾದರೆ ನನ್ನ ಈ ಗದಾರ್ಧಾಂಡದಿಂದ ನಿನ್ನ ಬುರುಡೆಯನ್ನು ಹೊಚ್ಚನೂರು ಮಾಡಿಬಿಡುತ್ತೇನೆ. ಮದ ಅಂದನೆ ಇವನು ಹೇಳುವುದೇನು, ನಾನು ಕೇಳುವುದೇನು? ಗುರುವಂತೆ ಗುರುವು, ಇದಕ್ಕೆ ಏನು ಹೇಳುವೆ ಶಂಕರ, ಅಭಯಂಕರ? ಅಯ್ಯ ರಕ್ತ ಬಿಜಾಸುರ, ನಾನು ನಿನ್ನ ಅಪ್ಪಣೆಯಂತೆ ದ್ವಾರಬಾಗಿಲನ್ನು ಕಾಯುತ್ತೇನೆ. ಭಲೋ ಭಲೋ ಶಹಬ್ಬಾಷ್. ಬರೇ ಸಾರಥಿ, ನೋಡಿದೇನು ನನಗೆ ವರವನ್ನು ಕೊಟ್ಟಂತ ಪರಮೇಶ್ವರನ ಪಾಡೇನಾಯಿತು? ಹೋಗೋಣಪ್ಪ. ಭಲೇ ಮಂತ್ರಿಶೇಖರ, ರಾಜೇಂದ್ರ? ಎನ್ನ ಪರಮೇಶ್ವರನನ್ನು ನನ್ನ ಕಾರಾಗೃಹದಲ್ಲಿಡದೆ ಸದಾ ಕಾಲ ಎನ್ನ ದ್ವಾರ ಬಾಗಿಲನ್ನು ಕಾಯ್ದಿರಿಸುವಂತೆ ನೇಮಿಸುವಂತವನಾಗು. ನಿಮ್ಮ ಅಪ್ಪಣೆ ಎಲ್ಲವೋ ಆಗಲಿ. ಬೂದಿ ಬಡುಕನಾದ ಜಂಗಮನೆ ಕೇಳು, ನಿನ್ನ ರವ ಪೂಜೆ ಗವ ಪೂಜೆಗಳನ್ನು ಬಿಟ್ಟು ಸದಾ ಕಾಲ ರಾಜ ರುದಿರ ರಕ್ತ ಬಿಜಾಸುರನ ಸ್ತೋತ್ರವನ್ನು ಮಾಡುವಂತವನಾಗು. ತಿಳಿಯಿತೋ? ನಿನ್ನ ಅಪ್ಪಣೆಯಂತೆ ಆಗಲಿ ರಾಜೇಂದ್ರ. ಪರಮಾತ್ಮ, ನೀವು ವರಗಳನ್ನು ಕೊಟ್ಟು ಕರುಣೆ ತೋರಿಸಿದ್ದಕ್ಕೆ ನಿಮಗೆ ಅಪಕಾರ ಎಸಗಿದಂತಾಯಿತು. ಇರಲಿ, ನೀವು ಕಾಲ ಬರುವವರೆಗೂ ನಮ್ಮ ಅರಮನೆಯ ದ್ವಾರಬಾಗಿಲಲ್ಲಿ ಇರುವಂತವರಾಗಿ. ಬಲೇ ಸಾರಥಿ, ಹೇಳಪ್ಪ. ಪರಮಾತ್ಮನನ್ನು ಭಯ ಭಕ್ತಿಯಿಂದ ನಮ್ಮ ಆಸ್ಥಾನದ ದ್ವಾರಬಾಗಿಲಿಗೆ ನೇಮಿಸುವಂತವನಾಗು.
ದುಃಖಕ್ಕೆ ಕಾರಣವಾಯಿತು. ಆ ರಕ್ಕಸರಿಗೆ ಉಪಕಾರ ಮಾಡಿದ್ದಕ್ಕೆ ನಮಗೆ ಈ ಗತಿ ಬಂದೊದಗಿತು. ಆ ಮಹಾವಿಷ್ಣುವು ಮೊದಲೇ ತಿಳಿಸಿದ್ದರು ಈ ರಕ್ಕಸರಿಗೆ ವರಗಳನ್ನು ಕೊಡಬೇಡವೆಂದು. ಅವರ ಮಾತುಗಳನ್ನು ಕೇಳದೆ ಕೆಟ್ಟೆನೋ. ಅಯ್ಯ ದೇವ, ಮಹಾನುಭಾವ, ಶ್ರೀಹರಿ, ದಾನವಾರಿ, ಮುಕುಂದ, ಮುರಾರಿ ಇವರ ರಕ್ಕಸನ ಆಜ್ಞೆ ಅಂತೂ ದ್ವಾರ ಬಾಗಿಲನ್ನು ಕಾಯುತ್ತೇನೆ. ದೇವ, ಮಹಾನುಭಾವ. ಅಪ್ಪ ನೋಡಪ್ಪ, ಅಂತಾರ ಬೀಜಾಸರು ಹೊರ ಕೊಟ್ಟಿದ್ಕೆ ಎಂತ ಸ್ಥಿತಿ ಬಂತು ನೋಡ. ನನಗ್ ಕೊಟ್ಟಿದ್ರೆ ನಂಗಾರ ಹೊರ ಇನ್ನೊಂದೆರಡು ಟೆಂಪನಾರ ತಾಂತಿದ್ನಲ್ಲಪ್ಪ. ಚಂಪ ದಾಟಿದಲ್ಲಪ್ಪ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಲ್ಲಪ್ಪ ನಿನ್ನ. ನಡಿ. ಬಾ, ಬರಪ್ಪ. ಬಾ. ಬಿಜಾಸುರ ಎತ್ತೋ. ಹಲೇ ಮಂತ್ರಿಶೇಖರ, ಇನ್ನು ಮುಂದೆ ನನಗೆ ಸರಿಸಮನಾದ ದೊರೆಗಳು ಈ ಲೋಕದಲ್ಲಿ ಯಾರಾದರೂ ಇರುವರೇ ಮಂತ್ರಿಶೇಖರ? ಆ ಕಳ್ಳಕೃಷ್ಣನೊಬ್ಬನಿರುವನು ರಾಜೇಂದ್ರ. ಬಲೆ ಮಂತ್ರಿಶೇಖರ, ಆ ಕಳ್ಳಗೊಲ್ಲನು ಬಹಳ ಮಾಯಕಾರನು. ನನಗೆ ಏನು ಕೆಡಕನ್ನು ಬಯಸಬಲ್ಲನೋ ತಿಳಿಯುತ್ತಿಲ್ಲವಲ್ಲ. ಸಾರಥಿ, ಹೇಳಪ್ಪ. ಎನ್ನ ಎಡಗಣ್ಣು ಹಾರುತ್ತಿರುವುದು ಅದು ಒಳ್ಳೆಯದೇನೋ ಸಾರಥಿ? ಆ ದೇವತೆಗಳೆಲ್ಲ ಸರಳಿಡಿದೆಯಲ್ಲಪ್ಪ, ಅದು ಕಣಪ್ಪ. ಮುಂದೆ ಬರ. ಅಷ್ಟನೇ ಮದ ಅಂದನೆ ಏನು ಬಗಳುತ್ತಾ ಇರುವೆ? ನನ್ನ ಕಾರಾಗೃಹದಲ್ಲಿ ಬೆದ್ದು ಹೊರಡಾಡುವಂತಹ ಆದಮರು ನನಗೆ ಏನು ಕೆಡುಕ ಬಯಸಬಲ್ಲರು ಸಾರಥಿ? ಅದು ಆಗಿರಲಿ, ವೈಕುಂಠಕ್ಕೆ ರಥವನ್ನು ಒಡೆಯುವಂತವನಾಗು. ಹಾಗೆ ಆಗ್ಲಿ ಕಣಪ್ಪ. ಒಡೆಯ ಸಾರಥಿ, ಆಡೋ ಆಡೋತ್ತ ಬಂದ ಕೃಷ್ಣ, ಆಡೋ ಆಡೋತ್ತ ಬಂದ ಕೃಷ್ಣ, ಆಡುತ್ತ ಪಾಡುತ್ತ ಎಡಬಲ ನೋಡುತ್ತ, ಆಡುತ್ತ ಪಾಡುತ್ತ ಎಡಬಲ ನೋಡುತ್ತ, ಆಡುತ್ತ ಪಾಡುತ್ತ ಎಡಬಲ ನೋಡುತ್ತ, ಆಡುತ್ತ ಪಾಡುತ್ತ ಎಡಬಲ ನೋಡುತ್ತ, ರೂಢಿಯೊಳಗೆ ಇರಬಹುದರ ಸಲಹುತ್ತ, ಕೃಷ್ಣ ಆಡೋ ಆಡೋತ್ತ ಬಂದ ಕೃಷ್ಣ, ಆಡೋ ಆಡೋತ್ತ ಬಂದ ಸಮುದ್ರಲೋಲ, ಆಡೋ ಆಡೋತ್ತ ಬಂದ, ಆಡೋಡುತ್ತ ಬಂದ ಕೃಷ್ಣ ನೋಡು ಬಂದೆ, ಆಡೋ ಗೋವಿಂದ ಗೋವಿಂದ ಎನ್ನೀರ, ಅಂಗನ್ನೀರ ಇಂಗನ್ನೀರ, ತಿರುಪತಿ ವಾಸ ಗೋವಿಂದ ಅಂಗನ್ನೀರು ನಿಂಬಾಯಿಂದ, ತಿರುಪತಿ ವಾಸ ತಿರುಪತಿ ವಾಸ ಗೋವಿಂದ ಕಟ್ರಯ್ಯ ಯಾಕೆ? ಆಗಿರಿ ಮರ ಕೆಳಗೆ ಬಿದ್ರೆ ಹೊಲ್ ಮತ್ತೆ ಕಿರಿಯೋದು ಹಿಂದೆ ಕಿರಿತಾರೆ. ಹಾ, ಏನ್ ಗಲಾಟೆ? ಆಗಿರಿ ಈಗಿರಿ ಆಗಿರಿ ಈಗಿರಿ ಮರ ಕೆಳಗ್ ಬಿದ್ರಿ. ಗೋವಿಂದ ಗೋವಿಂದ ಗೋವಿಂದ. ಯಾರು ಶಂಕರಪ್ಪಗಳು? ಯಾರು ದಾಸಪ್ಪಗಳು? ಇಲ್ಲಿ ಬರ್ರಿ ಇಲ್ಲಿಗೆ. ತಾಳ ನಮಗೆ ಸೇರಲ್ಲ ಕೊಡಿಲ್ಲ ತಾಳ. ಏ ಹೇಳ ಆಗಿರಿ ಹಾ
ಅಕ್ಕ ಅತ್ಲ ಮಗಳ ಅತ್ಲಾಗೆ ಕೊಟ್ಟು ಅತ್ಲ ಮಗಳ ಆ ಕಡೆಗೆ ಕೊಟ್ಟು ಈ ಕಡೆ ಮಗಳ ಈ ಕಡೆನೆ ಕೊಟ್ಟು ಮುದ್ದಿದ್ದಾಳ್ ಮಾತ್ರ ನನಗ್ ಕೊಡ್ಬಾರ್ದ ಭಗವಂತ. ಗೋವಿಂದ ಗೋವಿಂದ. ಇನ್ನು ಪತ್ರಿಕೆ ಇಲ್ಲಿ ಬರ್ರಿ ಸೈಡ್. ಏ ದಾಸಪ್ಪ. ಹಾ ಹೇಳಪ್ಪ. ಎಲ್ಲಿಂದ ಬಂದೆ? ನಾವು ಚಿಕ್ಕ ತಿರುಪತಿಗೆ ಹೋಗ್ತಾ ಇದೀವಿ, ಬಿಳಿಗಿರಿ ರಂಗನಾಥ್ ಬೆಟ್ಟದಿಂದ. ಚಿಕ್ಕ ತಿರುಪತಿಗೆ ಹೋಗ್ತಾ ಇದೀರಾ? ಎಲ್ಲಿ? ಬೆಳಿಗ್ಗೆ ರಂಗನಾಥ ಸ್ವಾಮಿ ಬೆಟ್ಟದಿಂದ ಬಂದ್ರಾ? ಸ್ವಾಮಿ ಬೆಟ್ಟದಿಂದ ಬಂದಿದೀವಿ. ದಾಸಪ್ಪಗಳು ನೀವು? ದಾಸಪ್ಪಗಳು. ಹುಟ್ಟು ದಾಸ್ತ ತೊಟ್ಟ ದಾಸ್ತಪ್ಪ? ನಾವು ತೊಟ್ಟ ದಾಸ. ತೊಟ್ಟ ದಾಸ್ತಗಳೇ ಅಪ್ಪ ನೀನು. ನೀನು ಹುಟ್ಟು ದಾಸ ಇದ್ರೆ ನಿನ್ಗೆ ಇದು ಮಾಡಿರೋರು. ನೀನ್ ತೊಟ್ಟ ದಾಸ ಅಂದ್ರೆ ಬಟ್ಟೆ ಮ್ಯಾಗ ಬಂದ್ರಾನು. ನಾಮ ಇಲ್ವಲ್ಲ ನಿನ್ಗೆ? ನಾಮ ಗೌರಂಗನಾಥಪುರ ಬೆಟ್ಟದಿಂದ ಹೋಗ್ತಿದೀವಲ್ಲ, ಬರ್ಬೇಕಾದ್ರೆ ಮಳೆ ಮಳೆ ನೋಡು, ಅದಕ್ಕೆ ಇಕ್ಕಿದ್ ನಾಮೆಲ್ಲ ಅಳಿಸೋಗ್ಬಿಡ್ತು ಕಣಯ್ಯ. ಮತ್ ಹಿಂಗ ಅಡ್ಡ ನಾಮ ಐತೆ. ಅದು ಈಗ ಬರ್ಬೇಕಾದ್ರೆ ನಾನೇ ಇಕ್ಕೊಂಡೆ ಕಣಯ್ಯ. ಜನ ಏನಾರು ಅಂತಾರೆ ಅಂತ. ನಾನೇ ಇಕ್ಕೊಂಡೆ. ಸರಿ ಅದ ಹಂಗಿರ್ಲಿ. ಯಾರ್ಯಾರು ಬಂದಿರಾ? ನಾನು ಹೇಳಿರಿ ಅಂತ ನಿಮ್ಗೆ ರಾಮಾಯಣ ಮುಗಿಲಿಲ್ಲತ್ತ. ನಂಗ್ ಹುಟ್ಟಿದ್ದೊಂದು, ಕಂಡರ್ ಹುಟ್ಟ 3 ಮಕ್ಕಳ ಬೇಕಲ್ಲ ಬಂದಾರೆ. ಎಲ್ಲಿ ಬಾಯಿಲಿ ತಕ ಬಿಚಾಕ್ರತ. ಏನಂದೆ? ನನ್ ಗುಟ್ಟಿದ್ದೊಂದು, ಕಂಡರ್ ಗುಟ್ಟಿದ್ 3. ನಿನ್ ಮಕ್ಳೆ? ಲೇ ದಡ್ಡ, ಅವ ಅಮ್ಮ ಹಂಗ ಪತ್ರತೆ ಮನೆಗಿದ್ದಾಳೆ ಹಿಂಗಂತೀಯಲ್ಲ, ಕಂಡರ್ ಗುಟ್ಟಿತೇವೆ ಅಂತ ನಾಚಿಕೆ ಆಗಲ್ಲ ನಿನ್ಗೆ? ಕಂಡರ್ ಗುಟ್ಟಿ ನನ್ ಗುಟ್ಟಿದ್ದು ಅಂದ್ರೆ ಗಂಡ್ ಮಗ ಕಣಯ್ಯ. ಕಂಡರ್ ಗುಟ್ಟಿದ್ದು ಅಂದ್ರೆ ಹೆಣ್ಮಗ, ಬೇರೆ ಮನೆಗ್ ಕೊಡ್ತೀವಲ್ಲ. ಓ ಹಂಗ, ನನಗ್ ಗೊತ್ತಾಗಲ್ಲ ಕಳ್ಳೆ ಹುಡ್ಗ. ಸರಿ ಅದೆಲ್ಲ ಆಗಿರ್ಲಿ, ಮಾತಾಡ್ಸೋ ನಿಮ್ ದೇವ್ರ. ಓಯ್ ದೇನ ಹಪ್ಳ ತಿರುಗ್ತಾ ಇದಲ್ಲ. ಹಪ್ಳ ಹಪ್ಳ ಹೂಗಣೆಯ ಎಲ್ಲೈತೆ ನೋಡ, ಇಲ್ಲಿ ತಿರುಗ್ತಿಲ್ಲ. ಏ ದಡ್ಡ, ಅದೇನ್ ಹಪ್ಳ ಅಂತ ಮಾಡ್ಕೊಂಡಿದ್ಯಾ? ಅದು ಸುದರ್ಶನ ಚಕ್ರ, ವೈರುಗಳನ್ನ ಸಂಹಾರ ಮಾಡ್ತಕ್ಕಂಥದ್ದು. ಮಾತಾಡ್ಸೋಣ ಹಂಗಾರೆ. ದೇವ್ರು ಮಾತಾಡ್ಸ. ಗೋವಿಂದ 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 ಗೋವಿಂದ. ನಿನಗೆ ಮಂಗಳವಾಗಲಿ ಮೇಲಕ್ಕೆಲೆಯ ಭಕ್ತ. ಬಲೆ ಮನುಷ್ಯನೇ ಹೀಗೆ ಬಾ. ಬಂದೆ ಕಣಪ್ಪ. ಬಲೆ ಮನುಷ್ಯನೇ ಮತ್ತು ಹೀಗೆ ಬಾ. ಬಂದೆ ಕಣಪ್ಪ. ಹೀಗೆ ಬಂದವನು ತಾವು ದಾರೆಂದು ಕೇಳುವ ಮಾನವ ಶಿರೋಮಣಿ ನೀನು ದಾರು. ನಿನ್ನ ಜನನೀ ಜನಕರು ಇಟ್ಟಿರುವಂತ ಜಾತಕದ ಹೆಸರೇನು? ಹಸನಾಗಿ ಉಚ್ಚರಿಸಲೇ ಬಟನೆ, ಇಡೀ ನೇಮಂ ತಟನೆ. ಸಾರಥಿ ಅಂತ ಕರೀತಾರ ಕಣಪ್ಪ. ಬಲೆ ಸಾರಥಿ. ಈ ರಂಗು ರಂಗಿನ ರಾಜಸ್ಥಾನಕ್ಕೆ ತಾವು ದಾರೆಂದರೆ ಶ್ರೀಮದ್ ಗಂಭೀರ ಬ್ರಹ್ಮಾಂಡ ಪಿಂಡಾಂಡ ಗಂಡು ಬೇರುಂಡ. ಬಲೆ ಸಾರಥಿ. ಈ 7 ಲೋಕಕ್ಕೆಲ್ಲ ಅಧಿಪತಿ ಆದಂತಹ ದಾರಕಾವತಿಯನ್ನು ಧೀರಜ ಚಂದ್ರಮನಂತೆ, ನೀರಜ ಶತ್ರುವಿನಂತೆ, ವಾರಿಜಾಕ್ಷರ ಸುರತ ದೋಳ್ ಮಾರನೆಂದೆನಿಸಿ ಶಂಖ ಚಕ್ರಗಳನ್ನು ಕರದಲ್ಲಿ ಹಿಡಿದು ಈ ದಾರುಣಿಯ ಜನರನ್ನು ರಕ್ಷಿಪ ಶ್ರೀಕೃಷ್ಣ ದೇವರೆಂದು ಈ ಸಭಾ ಮಂಟಪದಲ್ಲಿ ಸ್ತುತಿಗೈಯುವಂತ ನಾವು ಸೂತ್ರಧಾರಿ ಬಹುವಿಚಾರಿ. ಆಯ್ತು, ಗೊತ್ತಾಯ್ತು. ಈ ವರ್ಷವೇ ಬಂದ ಕಾರಣ ಏನಪ್ಪ? ಬಲಸ್ತಾರತಿ. ಈ ರಂಗು ರಂಗಿನ ರಾಜಸ್ಥಾನಕ್ಕೆ ವಿಜಯಂಗೈದ ಕಾರಣವೇನೆಂದರೆ ನನ್ನ ಮಡದಿಯಾದಂತ ರುಕ್ಮಿಣಿಯನ್ನು ಬರಮಾಡುವಂತವನಾಗು. ಹೋಗಣಪ್ಪ, ಹಾಗೆ ಆಗ್ಲಿ. ಆಡೋಣ ಒಂದ ಜನಪತಿ. ಬಿಡಿ ಚೆನ್ನಗೌಡ ಕುಂಬಾರ ನಿಮ್ಮ ಇರು ನೀರಣ ಅನ್ನಪ್ಪ ನೀನು ಅನ್ನು ಚೆನ್ನಪ್ಪ ಚೆನ್ನಗೌಡ ಕುಂಬಾರ.
ಜಾಂಬೋದಿ. ತಡೆ ತಡೆ. ಲೈಟು ಎಳಿಬೇಡ. ಎಳಿ ಎಳಿ. ಉದಯಕಾಲ
ಶಾಮಣ್ಣ ಹೋಟ್ಲ ಪಕ್ಕದಾಗ ಹ್ಮ್ ನನಗ್ ಗೊತ್ತಿಲ್ಲಪ್ಪ, ನಾನು ಇವ ಮುಂದೆ ನೋಡಿಲ್ಲ. ಕರ್ದಿತ್ತು ಕಣ ಇವಮ್ಮ. ನಿನ್ನ ಹ್ಮ್ ಯಾಕೋ? ಅಯ್ಯೋ ಇವಮ್ಮ ಕರ್ಗಿರ್ಲಿಲ್ವನಯ್ಯ. ಹಾ ನೋಡಯಲ್ಲಿ ಬೆಳ್ಳಗ್ ಮಾಡು ಅಂತ ಕರ್ದಿತ್ ಕಣ ತಂದಿ ಕಣ. ಬೆಳ್ಳಗ್ ಮಾಡುವಂತವ ಹ್ಞೂ ಕಣಯ್ಯ ನೋಡಯ್ಯ. ಅವಮ್ಮ ನಿನ್ನ ಬೆಳ್ಳಗ್ ಮಾಡುತ್ತ ಕರೆದುತ್ತೆ. ಹ್ಞೂ ಬೆಳ್ಳಗ್ ಮಾಡು ಅಂತ ಕರ್ದಿತ್ತ. ಏನ್ನ? ಅವಮ್ಮನ್ನ ಹಾ ಬರೋದ್ರೊಳಗೆ ಯಾರ ಬೆಳ್ಳಗ್ ಮಾಡ್ಬಿಟ್ಟೆ. ಲೇ ಹ್ಞೂ ಕಣಯ್ಯ. ಏ ದಡ್ಡ, ಹ್ಞೂ ಕಣಯ್ಯ ಅವಮ್ಮನ್ ನೀವ್ ಬರೋದ್ ಯಾರೋ ಬೆಳ್ಳಗ್ ಮಾಡೋಗ್ಬಿಟ್ರು. ಮಾಡ್ಬಿಟ್ಟೆ ಏ ಸರಿಯಾದ ಕಳ್ಳಿಯಪ್ಪ. ಯಾವ ಊರ್ ನಿಮ್ದು? ನಮ್ದು ಇಲ್ಲೇ ಕಣಯ್ಯ ಉಳಿಯಾರ ಹತ್ರ. ಏನ್ ಬಣ್ಣ ಹೊಡಿಯಾರ ನೀವು? ಹ್ಞೂ ಕಣಯ್ಯ ಬಣ್ಣ ಹೊಡಿಯಾರ. ಓಹೋ, ಅದಕ್ಕೆ ಮ್ಯಾಲಕ ಲೈನ್ ಬೇರೆ ಕಟ್ಕೊಂಡಿದ್ಯಾ? ಅದ್ ಹಂಗೆ ಕಣೆ ಬಣ್ಣ ಹೊಡಿತೀವಲ್ಲ ಅನ್ಕುತ್ತೆ ಅಂತ. ಓ ಲೈನ್ಗೆ ಅನ್ಕೊತ್ತೆ. ಅನ್ಕುತ್ತೆ ಅಂತ. ಸರಿ ಸರಿ ಅವ ಅವ ಮೂವತ್ತು ಹಾ. ನಿಂಗೇನಾರ ಹೊಡಿಬೇಕೇನಯ್ಯ? ಅಪ್ಪ, ನನಗ್ ಬೇಡ, ಇರೋ ಬಣ್ಣವೇ ಸಾಕು. ಇರೋ ಬಣ್ಣಕ್ಕೆ ನನಗೆ ತಡ್ಕೊಳಕ್ ಹಾಕ ಜನರ ಕಾಟವ. ಹ್ಮ್ ಬೇಡ ಬೇಡ ಇರ್ಲಿ. ಮಾರಾಣಿಯರ್ ಬಂದ್ ದೇವತಾಕನ್ಯರ್ ಬಂದ್ ಮಾತಾಡ್ಸ. ಯೋ ಬಾವಣ್ಣ ಓಯ್, ನಮ್ಗೆ ಚುಕ್ಕಿ ಕೆರೆಲೆಯ ಎಲ್ಲಿ? ಇಲ್ಲಿ ಇಲ್ಲಿ ಕೆರೆ. ಅದೇ ಹ್ಮ್ ದೃಷ್ಟಿ ಕಪ್ಪು ಅಂತ ಹೇಳಿ. ದೃಷ್ಟಿಗಪ್ಪ ಹ್ಮ್. ನಿನಗೆಲ್ಲಿ ಇಕ್ಕಿದ್ರು? ಏ ದಡ್ಡ, ನಮ್ಮವು ನನಗೆ ಇಕ್ಲು, ನನ್ನ ದೃಷ್ಟಿ ಯಾವ್ದು ಮಕ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ನಾನು ಇರೋದೇ ಕರ್ಗೆ. ಅಲ್ವಾ? ನಿಂಗೂ ಆ ಜವಳಿ ಮಂಜಣ್ಣಗೆ ಎಲ್ಲಿ ಇಕ್ಕಿರು ಗೊತ್ತಾಲ್ ಬಿಡಯ್ಯ. ಓ ಅಲ್ಲ ದಡ್ಡನ್ ಮಗ ಅಲ್ಲಲೇ, ಈ ಜವಳಿ ಮಂಜಾಣಿ ಅಂದಿಕೆರೆ. ಆ ಮಂಜಾಣಿಗೂ ನನಗೆ ಎಲ್ಲಿಕ್ಕಿರು ಗೊತ್ತಾಗಲ್ಲವೇ? ಗೊತ್ತೇ ಆಗಲ್ಲ. ಏ ಹಾ ಸರಿ ಕಣಪ್ಪ, ಹಂಗಾರೆ ನೀನ್ ಮಾತಾಡ್ದ್ರೆ ಕಷ್ಟ. ನಾನು ಮಾತೆತ್ತಿರಿ ನನ್ ತಕ ಬತ್ತಿ ನೋಡು. ಹ್ಞೂ ಕಣಯ್ಯ. ಅದಕ್ಕೆ ನಮ್ಮ ಮೌಗೆ ಹೇಳ್ತೀನಿ, ಇಲ್ಲಿ ಬೆಳಿಗ್ಗೆ ಬಾ ಅಲ್ಲಿ. ಹ್ಞೂ ಸರಿ ಆಯ್ತು. ಈ ತಂಗಾಳಿ ಬೀಸುವ ರಂಗು ರಂಗು ರಂಗಪಟ್ಟಕ್ಕೆ ಬಂದಿರೋ ತಾವದರ ತಾಯೇ ಜಗನ್ ಮಾಯೆ. ಅಣ್ಣಯ್ಯ ಮನುಷ್ಯ ಹೀಗೆ ಬಾ. ಹ್ಞೂ ಬಂದೆ ಕಣಪ್ಪ. ಬಾ ಮುಂದಕ್ಕೆ, ಅಣ್ಣಯ್ಯ ಮುಂದಕ್ಕೆ ಬಾ. ಮನುಷ್ಯ ಹ್ಞೂ ಬಂದೆ ಕಣಪ್ಪ. ಮುಂದಕ್ಕೆ ಬಾ, ಮುಂದಕ್ಕೆ. ಹೀಗೆ ಬಂದವರು ತಾವು ದಾರೆಂದು ಕೇಳುವಂತ ಮಾನುಷ್ಯ ನಿರ್ಧಾರೋ ಹೀಗೆ ಸಾರು. ಸಾರಥಿ ಜಿಲೇಬಿ ಅಂತ ಕರೀತಾರ ಕಣಪ್ಪ. ಅಣ್ಣಯ್ಯ ಸಾರಥಿ ನಾವು ದಾರೆಂದರೆ ಶ್ರೀಮಾನ್ ಮಹಿಮಾ ಮಂಡಳದವರು ಅತ್ಯಧಿಕದಿಂದ ಮೆರೆಯುವಂತ ಶ್ರೀಕೃಷ್ಣ ದೇವರಿಗೆ ಪಟ್ಟದ ರಾಣಿಯಾದ ರುಕ್ಮಿಣಿ ಅಮ್ಮನವರು ನಾವೇಲವನ ಸಾರಥಿ ಅತಿ ಜಾಗ್ರತೆ. ಅಯ್ಯಪ್ಪ ಅಯ್ಯಪ್ಪ ಇದೇನ ಎಕ್ಸ್ಪ್ರೆಸ್ ಹೋಗುತ್ತಲ್ಲಯ್ಯ. ಅಯ್ಯೋ, ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಪತ್ನಿ ಕಣೆಯೋ. ಪತ್ನಿನಾ? ಶ್ರೀಕೃಷ್ಣ ಪರ ಪತ್ನಿ ಅಲ್ವೇನ ಇವ್ರು? ಹ್ಮ್. ಮತ್ತೆ ಹಾಲ್ ಮಾರೋದ್ ಇದ್ದಂಗ ಐತಲ್ಲ ಇವಮ್ಮ. ಏ ತಪ್ಪು, ಹಾಲ್ ಮಾಡೋರೆಲ್ಲ ತಿಳ್ಕೊಬೇಡ ನೀನು. ಅವಮ್ಮ ಹಾಲ್ ಮಾಡೋಣ ತಿಳ್ಕೊಂಡಿಯ ಹ್ಞೂ ಕಣಯ್ಯ. ಬೆಳಗಿನ ಜಾವದಾಗೆ. ಬೆಳಗಿನ ಜಾವದಲ್ಲಿ ಅದು ಎದ್ದೇ ಇರಲ್ಲ, ಅಲ್ಲೇ ಬಂದಿರ್ತೀವಿ ಅಮ್ಮ 6 ಗಂಟೆಗೆ. ಯಾಕೆ? ಯಾಕೆ? ಹಾಲಾಗಕ್ಕೆ. ಓ, ಅದಕ್ಕ ಬೆಳಗಿನ ಜಾವಕ್ಕೆ ಬಂದು ಎಬ್ಬರ್ಸುತ್ತೆ. ಹ್ಞೂ ನಮ್ಮ ಮಗ ಎದ್ದಿರಲ್ವಲ್ಲ, ಹಾ, ಅಷ್ಟೊತ್ತಿಗೆ ಬಂದಿರ್ತೀವಿ ಅಮ್ಮ ಎಬ್ಬರ್ಸಕ್ಕೆ. ಎಬ್ರು ಸಾಕಿ. ಏ ದಡ್ಡ, ಅವರೆಲ್ಲ ಅಂತಾರಲ್ಲ, ಮಾತಾಡಿಸ್ ನೋಡೀಗ. ಅಮ್ಮನ ಇಕ್ಕಂತೀನಿ ಕಣೆ. ಏ ಅಯ್ಯೋ ನನ್ ಮಗನೇ, ಅಲ್ಲ ಕಳಲೆ ನೀನ್ ಎಂತ ನಿಲ್ಲೆ. ಅವಮ್ಮನ್ ನಿಕ್ಕಂತಿ ನಿಂತಿಯಲ್ಲ, ಸುಟ್ಟೋಗ್ಬಿಡ್ತೀಯ ನೀನು. ಯೋ ಹಾಲ್ ಕರಿಯಾಕ ಕಣಯ್ಯೋ. ಹಾಲ್ ಕರಿಯಾಕ? ಕಣಯ್ಯ. ಹೋ ದಡ್ಡ ನನ್ ಮಗನೇ, ಮೊದ್ಲೇ ಆ ಮಾತು ಹೇಳಿದ್ರೆ. ಅಯ್ಯ, ಅವ್ರ ಹಾಲ್ ಕರಿಯಾರಲ್ಲ, ಅವರು ಹಾಲ್ ಕೊಡಾರ ದೇವಲೋಕದಾಗಿರ್ತಕ್ಕಂಥವ್ರು. ದೇವಲೋಕದಲ್ಲಿ ಇರೋರು. ನಿಮ್ಮ ಮಾನ ಮರ್ಯಾದೆ ಏನಾರು ಇದ್ರೆ ತಗ್ಗಿ ಬಗ್ಗೆ ಮಾತಾಡ್ಸ. ಆಯ್ತು ಗೊತ್ತಾಯ್ತು. ಈ ವರ್ಷವೇ ಬಂದ ಕಾರಣ ಏನಮ್ಮ? ಈ ವರಸಭೆಗೆ ಬರೋ ಕಾರಣವೇನೆಂದರೆ ನನ್ನ ಪ್ರಾಣಕಂತರಾದ ಶ್ರೀಕೃಷ್ಣ ದೇವರು ಆಜ್ಞೆ ಅನುಸಾರ ಆಗಿ ನಡೆಯುವ ಕಾರಣ ಬಂದಿರುತ್ತೇವೆ. ಅವ ಸವಾರಿ ದಾವೆಲ್ಲ ತೋರಿಸು, ಭೇಟಿ ಮಾಡಿಸು. ಹಾಗೆ ಆಗ್ಲಿ ಕಣವ, ತೋರಿಸ್ತೀನಿ. ಅಗರ್ ನಿಮ್ ಸಲಾಂ ಬುದ್ಧಿ. ಹಾಗಾದ್ರೆ ನಿಮ್ ಸಲಾಂ ಬುದ್ಧಿ. ಚಾರಕ, ವರ್ತಮಾನವೇನು? ನಿಮ್ಮ ಮನದೇ ಆದ ಪುಟ್ಟಾಕ ಬಂದೇರ್ ಕಣಪ್ಪ. ಚಾರಕ, ಚೇಷ್ಟೆಯನ್ನು ಮಾಡಬೇಡ. ಪುಟ್ಟಕ್ಕ. ಸರಿಯಾಗಿ ಉತ್ತರಿಸುವಂತವನಾಗು. ರುಕ್ಮಿಣಿ ಅಮ್ಮವ್ರು ಬಂದೇರ್ ಕಣಪ್ಪ. ಅವರನ್ನು ಬಹಳ ಜಾಗ್ರತೆಯಿಂದ ರಾಜಸ್ಥಾನಕ್ಕೆ ಬರಮಾಡುವಂತವನಾಗು. ಬಾರವ. ನಮೋ ನಮ್ಮ ಪ್ರಾಣಕಾಂತ. ನಿನಗೆ ಮಂಗಳವಾಗಲಿ. ಮೇಲಕ್ಕೆಳೆ ರಮಣಿ, ರುಕ್ಮಿಣಿ. ಪ್ರಾಣೇಶ್ವರ. ಆಹೋ ಪ್ರಾಣಕಾಂತ, ನಮ್ಮನ್ನು ಇಷ್ಟು ಜಾಗ್ರತೆಯಿಂದ ಕರೆಸಲು ಕಾರಣವೇನು? ಅಪ್ಪಣೆ ಆಗಬೇಕು ಕಾಂತ, ಮತಿ ಗುಣವಂತ. ಆಹೋ ಮನವರಿ, ಅರೆಕ್ಷಣ ಸಹಿಸುವಂತವಳಾಗು. ಅದು ಆಕಾಶ ಮಾರ್ಗದಲ್ಲಿ ಏನೋ ಶಬ್ದವಾದಂತೆ ಭಾಸವಾಗುತ್ತಿದೆ. ಅದು ನಾರದರು ಬರುತ್ತಾ ಇರುವರು. ಬರಲಿ ಬರಲಿ, ಸಂತೋಷ. ಶ್ರೀಕೃಷ್ಣ ವೈಕುಂಠದಲ್ಲಿ ವಾಸವಿದೆ. ತ್ರಿಲೋಕ ಸಂಚಾರಿಗಳಾದ ನಾರದರು ಯಾವ ಪ್ರಕಾರವಾಗಿ ಆಗಮಿಸುವರ. ಜಯತ್ತೋ ಜಯ ವಿಠಲ, ನಿನ್ನ ನಾಮವೇ ಶಾಂತಿ ಧಾಮವೋ ಕಾಯೋ ತ್ರಿಕೇತ. ಜಯತ್ತೋ ಜಯ, ನಿನ್ನ ನಾಮವೇ ಶಾಂತಿ ಧಾಮವೋ ಕಾಯೋ ರಾಮ.
ಶಾಂತನಾಗು ನಾರದ. ಆಹೋ ತ್ರಿಲೋಕ ಸಂಚಾರಿಗಳಾದ ನಾರದರೇ, ಚಾಡಿಕೋರರೇ, ಈ ದಿವಸ ವೈಕುಂಠಕ್ಕೆ ಇಷ್ಟು ಜಾಗ್ರತೆಯಿಂದ ವಿಜಯಂಗೈದ ಕಾರಣವೇನು, ವಿಚಾರವೇನು? ವಿಷಾದವಾಗಿ ಹೇಳುವಂತವರಾಗಿ ನಾರದರೇ, ಚಾಡಿಕೋರರೇ. ನಾರಾಯಣ ನಾರಾಯಣ ನಾರಾಯಣ. ದೇವಾನೇ ಲಾಲೇಸೋ ಹರಿಗಾರರು ನಿನ್ನ, ದೇವಾನೇ ಲಾಲೇಸೋ ದೇವಾನೇ ಲಾಲೇಸೋ ಹರಿಗಾರರು ನಿನ್ನ, ದೇವಾನೇ ತೆರೆಗಿರಿಯ ಬೇಗೆನುತ ತೆರೆಗಿರಿಯ ಬಂದು ಸಿಗರೋ ದೇವಾಗ ತೆರೆಗಿಡಲು. ನಾರಾಯಣ ನಾರಾಯಣ ನಾರಾಯಣ. ಆಹೋ ಕಪಟ ನಾಟದ ಸುತ್ತಾರಿಯೇ ಕೇಳು. ತೇಜಾವತಿ ಪಟ್ಟಣದ ಅರಸರಂತ ರಾಜ ರಕ್ತ ಬಿಜಾಸುರನು ಉಗ್ರವಾದ ತಪಸ್ಸನ್ನು ಆಚರಿಸಿ ಅತ್ಯುಗ್ರವಾದ ವರಗಳನ್ನು ಪಡೆದು ಇಂದ್ರಾದಿ ದೇವತೆಗಳನ್ನು ಅಷ್ಟದಿಕ್ಪಾಲಕರನ್ನು ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿರುವನು. ನಿಮ್ಮಗಳನ್ನು ಬಂಧಿಸಬೇಕೆಂದು ಬರ್ತಾ ಇರೋನು. ಅದನ್ನು ತಿಳಿಸಲಿಕ್ಕೋಸ್ಕರ ನಾನು ಬಂದಿರುವನು. ಮುಂದಿನ ಕಾರ್ಯವನ್ನು ಹೇಳ್ತೇನೆ, ಕೇಳುವಂತವನಾಗಿ. ಅದೇನು ಚೆನ್ನಾಗಿ ಹೇಳುವಂತವರಾಗಿರಿ. ನಾರಾಯಣ ನಾರಾಯಣ ನಾರಾಯಣ. ಆಹೋ ನಾರದರೇ, ಆ ದುರುಳನಾದ ರಕ್ತ ವಿಜಾಸುರನನ್ನು ಕೊಲ್ಲುವುದಕ್ಕೆ ತಕ್ಕ ಉಪಾಯನು ಮಾಡ್ತೇನೆ. ಮುಂದಿನ ವಿಚಾರವೇನು? ವಿಷಾದವಾಗಿ ಹೇಳುವಂತವರಾಗಿರಿ ನಾರದರೇ, ಬಹುಬುದ್ಧಿವಂತರೇ. ಆಹೋ ಕಪಟ ನಾಟಕ ಸೂತ್ರರೇ ಕೇಳು. ದಂಪತಿಗಳಿರುವರು ಕ್ಷೀರಸಾಗರದಲ್ಲಿ ಅಡಗಿ ಕೂತರೆ ಆ ರಕ್ಕಸನಿಗೆ ಸಿಕ್ಕುವುದಿಲ್ಲ. ಮುಂದಿನ ಕ್ರಮವನ್ನು ಹೇಳುತ್ತೀನಿ, ಕೇಳುವಂತವರಾಗಿ. ನಾರಾಯಣ ನಾರಾಯಣ ನಾರಾಯಣ. ಆಹೋ ಶ್ರೀಮನ್ನಾರಾಯಣ. ಆಹೋ ಶ್ರೀಮನ್ನಾರಾಯಣನೇ ಕೇಳು. ಪ್ರೀತಿಯೊಳಂಜಿದರೆ ಫಲವಿಲ್ಲ. ಅರಸುರಾದಿಯಾಗಿಯೂ ತಮ್ಮ ಬಳಿಗೆ ಬಂದು ಮರೆಯನ್ನಿಡುವರು. ಆಗ ಜಗನ್ಮಾತೆಯಾದ ಆದಿಶಕ್ತಿಯನ್ನು ಭಜಿಸಿದರೆ ಅವಳು ಪ್ರತ್ಯಕ್ಷಳಾಗುವಳು. ಆಗ ತಮ್ಮ ತಮ್ಮ ಕಷ್ಟಗಳನ್ನೆಲ್ಲ ಅವಳಲ್ಲಿ ಹೇಳಿಕೊಂಡರೆ ಅವಳು ಪರಿಹರಿಸುವಳು. ದೇವ ಮಹಾನುಭಾವ. ಆಹೋ ನಾರದರೇ, ನೀವು ಹೇಳಿದ ವಿಚಾರವನ್ನು ಈಗಲೇ ಕಾರ್ಯರೂಪಕ್ಕೆ ತರುತ್ತೇನೆ. ತಾವಿನ್ನು ದಯಮಾಡಿಸಬಹುದು ನಾರದರೇ, ಬಹುಬುದ್ಧಿವಂತರೇ. ಶರಣು. ಹೋಗಿ ಬರುತ್ತೇನೆ ದೇವ. ಅಮ್ಮ ನಿನಗೆ ಮಂಗಳವಾಗಲಿ. ದೇವಿ, ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಜಯತ್ತು ಜಯ ವಿಠಲ ನಿನ್ನ ನಾಮವ ಶಾಂತಿ ಧಾಮವ ಆನತಿಯಾನ. ಜಯತ್ತು ಜಯ ನಾರಾಯಣ ನಾರಾಯಣ ನಾರಾಯಣ. ಬಡೆಯ ಸಾರಥೆ ರಥವನ್ನಿಗಲೇ ಅಲ್ಲ ಅವ್ರು ಬರಬೇಕು. ಲೈಟು ಹಣ ಬರ್ರಿ. ಮನೋರಿ, ನಾರದರು ಹೇಳಿದ ವಿಚಾರದಲ್ಲಿ ಹೇಗೆ ತಾನೇ ಮಾಡಲಿ ಕಾಂತೆ? ವನಿತ ವಸಂತೆ. ಓಹೋ ಪ್ರಾಣಕಂತ ಹೇಳ್ತೇನೆ ಕೇಳು. ಹೇಳೆ. ಅದನ್ನು ಚೆನ್ನಾಗಿ ಹೇಳು. ಪ್ರಾಣಕಾಂತರೇ ಕೇಳು ಹೇಳುವೆ ನಾನೀಗ. ಲಾಲಿನಿ ಕೇಳಯ್ಯ ಪ್ರಾಣಕಾಂತರೇ ತೊತ್ತಲಗಿಡಲು. ಓಹೋ ಪ್ರಾಣಕಂತ, ಆ ದಡಿಗೆ ರಕ್ಕಸನಿಗೆ ಎದರಿ ನೀವನ್ನು ಚಿಂತೆಯನ್ನು ಮಾಡುವುದೇತಕ್ಕೆ? ಚಿಂತೆಯನ್ನು ಬಿಟ್ಟು ಸಂತೋಷವಿರಬೇಕು ಕಾಂತ. ಬಿಡು ನಿನ್ನ ಭ್ರಾಂತಿ. ಏರಮಣಿ ಮತ್ತೆ 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 ಹೇಳುತ್ತೇನೆ ಕೇಳುವಂತವರಾಗಿ. ಚೆನ್ನಾಗಿ ಹೇಳುವಂತವಳು. ಏನ ಹೇಳಲೆ ರಮಣಿ, ಏನ ಹೇಳಲಿ ರಮಣಿ, ಬಿಡುವೆ ನಾನು ಈಗ. ಲಾಲೇಸಿ ಕೇಳಮ್ಮ, ಕೇಳಮ್ಮ ರಮಣಿ. ಅಹೋಯ್ ಪ್ರಾಣಕಾಂತ, ಅಹೋಯ್ ಪ್ರಾಣಕಾಂತ. ಮನೋಹರಿ ಮನೋಹರಿ, ಮಾನಹಾನಿ. ಮಾನ ಹಾನಿಯಾಗುವಂತ ವಿಚಾರವನ್ನು ನಿನ್ನೊಡನೆ ಹೇಳುತ್ತೇನೆ, ಕೇಳಿಸುವಂತವಾಗಿ ಕಾಂತೆ. ಮತಿಗುಣವಂತೆ. ಸುಳ್ಳಾದು ಕಳೆಗ ಸುಳ್ಳಾದು ನಡೆದೋಗ ರಕ್ತ ಬೀಜದ ಈಗ. ಹಿಡಿಯುವೇನೋ ಎಂದೋ ಬರುತ್ತವೆ
ಈಶನು ಮುದದೋಳ್ ವಾಸ ಮಾಡುವುದಕ್ಕೆ ಅಸದಳವಾಗಿದೆ. ಆದ ಕಾರಣ ನಾವಿರುವರು ಕ್ಷೀರಸಾಗರಕ್ಕೆ ತೆರಳೋಣ. ಇಲ್ಲವಾದರೆ ಆ ದುಳ್ಳ ರಕ್ಕಸನು ನಮ್ಮಗಳನ್ನೂ ಸಹ ಕೈ ಸೆರೆ ಹಿಡಿಯುವುದಕ್ಕೆ ಬರುವನು. ಮುಂದೆ ಹೇಳ್ತೇನೆ, ಕೇಳಿದ್ದಾಳೆ ಕಾಂತೆ. ಬಂದಿರೋದು ಮನಸ್ಸಿಗೆ ಕರುನಾಡು ತರಾಜಿಗೆ ಪ್ರಾಣೇಶ್ವರನೇ ಕರುನಾಡು ಕರುನಾಡು ತರಾಜಿಗೆ ಕೈಗಾರಿಯೇ ಏನು ಕರುನಾಡು ಲಾಲಿಸಿ ಕೇಳು ರಮಣ ರಮಣ ಓ ಪ್ರಾಣಕಾಂತ, ನಡಿದನಾದ ರಕ್ತಬೇಸಿಗೆ ಎದರಿ ಚಿಂತೆಯನ್ನು ಮಾಡುವುದಕ್ಕೆ ಕಾಂತ ಬಿಡು ನಿನ್ನ ಪ್ರಾಂತ. ಮನೋರಿ ಹೇಳ್ತೇನೆ ಕೇಳುವಂತವಳ. ಹೇಳ್ತೇನೆ ಕೇಳುವಂತವರಾಗಿ ದೋಷರಹಿತನಾದ ಹೇಳ್ತೇನೆ. ದೋಷರಹಿತನಾದ ಶಶಗಿರಿತಾನ ಚೆನ್ನಾಗಿ ಹೇಳುವಂತವಳ. ನಾವು ದೋಷರಹಿತನಾದ ಶೇಷಗಿರಿಸನೇ ಕೇಳು. ಆ ರಕ್ತ ಬೀಜಾಸುರಿಗೆ ಎದರಿ ಚಿಂತೆಯನ್ನು ಮಾಡುವುದಕ್ಕೆ ಸರಸ್ವತಿಯ ಕೂಡ ಈ ವಿಚಾರವನ್ನು ಹೇಳಿ ಅವನಿಗೆ ಅಜ್ಞಾನ ಬರುವಂತೆ ಮಾಡಿ, ಅದು ಅಲ್ಲದೆ ಅದು ಅಷ್ಟ ಐಶ್ವರ್ಯವನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡುತ್ತಾನೆ. ಕಾಂತ ಬಿಡು ನಿನ್ನ ಪ್ರಾಂತ. ರುಕ್ಮಿಣಿ ಹೇಳ್ತೇನೆ ಕೇಳುವಂತವಳ. ಕಾರ್ಯದಯಲಿಗ ಕಾರ್ಯದಯಲಿಗ ಕಳೆ ರುಕ್ಮಿಣಿ ಈಗ ಕಾರ್ಯವತಿಯರು ಯಾರ್ಯಾರೋ ಕೇಳೆ ರಮಣಿ ಮನೋರಿ ಪ್ರಾಣಕಾಂತ ಕಾರ್ಯಜಡೆಯಲ್ಲಿ ಮಂತ್ರಿಯಾಗಿಯೋ, ರೂಪಿನಲ್ಲಿ ರಂಬೆಯಾಗಿಯೋ, ಊಟ ನೀಡುವಾಗ ತಾಯಿಯಾಗಿಯೋ, ಮಾತಿನಲ್ಲಿ ಶುಚಿಯಾಗಿಯೋ, ಶಯನದೆಡೆಯಲ್ಲಿ ವೇಶ್ಯೆಯಾಗಿಯೋ, ಆಹಾ. ಇಂತಹ 6 ಗುಣಗಳು ನಿನ್ನಲ್ಲಿಯೇ ಇರುವುದರಿಂದ ನೀನೇ ನನ್ನ ಧರ್ಮ ಪತ್ನಿಯಾದ ಕಾರಣ ಜಾಗ್ರತೆಯಿಂದ ಕ್ಷೀರಸಾಗರಕ್ಕೆ ಹೊರಡುವಂತವಳಾಗಿ ಕಾಂತೆ. ಬಂದಿರುವುದು ಮನಸ್ಸಿಗೆ ಚಿಂತೆ. ಆಹೋ ಪ್ರಾಣಕಾಂತ, ನಿಮ್ಮ ಘನವಾದ ಮಹಿಮೆಯನ್ನು ನಾನೇನು ಬಲ್ಲೆನು. ತಮ್ಮ ಅಪ್ಪಣೆಯಂತೆ ಹೊರಡ್ತೇನೆ ಕಾಂತ, ಮತಿಗುಣವಂತ. ನಡಿನಾಡಿ ಪ್ರಾಣೇಶನ ಹೋಗುವ ನಾವೀಗ ನಡಿನಾಡಿ ಪ್ರಾಣೇಶನ ಹೋಗುವ ಕ್ಷೀರಾವರಿಗೆ ನಾವೀಗ ಕೇಳಲ್ಲ ರಮಣ ಕ್ಷೀರಾವರ ಕಿತ್ತೈದಂದದಿ ರಮಣ ಶ್ರೀರಾಮ ಜಯ ರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ಜಯ ಶ್ರೀಧರವರು ಗೋವಿಂದ ಒಡೆಯ ಸಾರಕ್ಕೆ ರಥವನ್ನೀಗಲ ಸಾರಥಿ ರಥವು ದಾವಲ್ಲಿರುವುದು. ಬಲೇ ಸಾರಥಿ ರಥವು ದಾವಲ್ಲಿರುವುದು. ಆಗ ರಥವನ್ನು ಮುಂದಕ್ಕೆ ಹೊಡೆಯುವಂತವನಾಗು. ಒಡೆಯ ಸಾರಕ್ಕೆ ಸಾರಥಿ ಹೇಳಪ್ಪ, ರಥವು ದಾವಲ್ಲಿಗೆ ಬಂದಂತಾಯ್ತು. ವೈಕುಂಠಕ್ಕೆ ಬಂದವಾದ ಕಣಪ್ಪ. ಹಾಗಾದರೆ ರಥವನ್ನು ಜಾಗ್ರತೆಯಿಂದ ನಿಲ್ಲಿಸುವಂತವನಾಗು. ಆ ಕಳ್ಳಗೊಲ್ಲನು ಬಹಳ ಉಪಾಯಗಾರನು. ಅವನು ಎಲ್ಲಿರುವನು ಉಪಾಯದಿಂದ ಹುಡುಕುವಂತವನಾಗು. ಅಪ್ಪ ಅಲ್ಲಿದ ನೋಡಪ್ಪ, ಅಲ್ಲೇ ಅಲ್ಲೇ ಸಾರಥಿ ಎಲ್ಲಿರುವನು ಸಾರಥಿ? ಎಲ್ಲಿಗನೋ ದಾಸ ದಾಸ ಎಲ್ಲಿಗನೋ ದಾಸ ಏನು ಬರುತ್ತಾರೆ ಹುಡುಕಿದರಿಲ್ಲ ಏನು ತರಗಿ ಆಡಿದರಿಲ್ಲ
ತಿಳಿಯುತ್ತಿಲ್ಲವಲ್ಲ. ಬಲೈ ಮಂತ್ರಿ ಶೇಖರ, ರಾಜೇಂದ್ರ, ಅವನು ಬಹಳ ಉಪಾಯಗಾರನು. ನನಗೆ ಏನು ಕೆಡಕು ಬಯಸುವನೋ ತಿಳಿಯುತ್ತಿಲ್ಲವಲ್ಲ. ರಾಜ ರುದಿರ ರಕ್ತ ಬಿಜಾಸುರನು ಬಂದು ಬರುವ ಸುದ್ದಿಯನ್ನು ತಿಳಿದು ಎಲ್ಲೋ ಗಿರಿ ಗುಡ್ಡ ಗುಹೆಯಲ್ಲಿ ಅಥವಾ ಅಡಗಿ ಕುಳಿತಿರಬಹುದು. ಆ ಕಳ್ಳಗೊಲ್ಲನು ಹೋದರಷ್ಟೇ ಹೋಯ್ತು. ರಥವನ್ನು ಎನ್ನ ತೇಜೋವತಿ ಪಟ್ಟಣಕ್ಕೆ ಒಡೆಯುವಂತವನಾಗು. ನಿಮ್ಮ ಇಷ್ಟದಂತೆ ಆಗಲಿ. ಒಡೆಯ ಸಾರಥಿ ನೀಗಲ್ಲ. ಶ್ರೀರಾಮ ಜಯ ರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ಜಯ ರಾಮ ಪಾರ್ವತಿ ಬಲೆ. ಆಹೋ ಹರಿಯಳೆ, ನಾವಂತೂ ಕ್ಷೀರಸಾಗರಕ್ಕೆ ಬಂದಂತಾಯಿತು. ಹೌದು. ಅದು ಈ ಕ್ಷೀರಸಾಗರನು ನೋಡಿದೆಯಾ, ಎಷ್ಟು ಆನಂದಮಯವಾಗಿರುವುದು. ಈ ಕ್ಷೀರಸಾಗರಕ್ಕೆ ರಕ್ಕಸರು ಬರುವುದಕ್ಕೆ ವ್ಯಕ್ಕಸವಾಗಿದೆ. ಆದ ಕಾರಣ ನಾವೀರುವರು ಕ್ಷೀರಸಾಗರಲ್ಲಿ ಪವಡಿಸೋಣ. ಬರುವಂತೊಳಗೆ ಕಾಂತೆ ಅದು ಆ ತಾವರೆ ಎಲೆಯಲ್ಲಿ ಒಂದು ಎಲೆಯನ್ನು, ಎರಡು ಎಲೆಯನ್ನು ಕಿತ್ತು ಒಂದು ಎಲೆಯನ್ನು ಹಾಸಿ ಮತ್ತೊಂದು ಎಲೆಯನ್ನು ಒದ್ದು ಈ ಕ್ಷೀರಸಾಗರದ ನಡುವೆ ಪವಡಿಸೋಣ. ಬರುವಂತೊಳಗೆ ರಮಣಿ ರುಕ್ಮಿಣಿ. ಪ್ರಣಕಾಂತ, ಈ ಕ್ಷೀರ ಸಮುದ್ರವು ಹೇಗೆ ನಿರ್ಮಾಣವಾಯಿತು? ಅದು ಅಲ್ಲದೆ ಇಲ್ಲಿ ವಿಚಿತ್ರವಾದ ಮತ್ಸ್ಯ, ಕೂರ್ಮ, ಕಿವಿ ಕೀಟಗಳು ವಾಸವಾಗಿದೆ. ಇಲ್ಲಿ ಮಲಗಲು ನನಗೆ ಭಯವಾಗುತ್ತಿದೆ. ಆದರೂ ಚಿಂತೆ ಇಲ್ಲ, ತಮ್ಮ ಪವಾಡವನ್ನು ನಾನೇನು ಬಲ್ಲು. ತಮ್ಮ ಆಜ್ಞೆಯಂತೆ ಆಗಲಿ ಪ್ರಣಕಾಂತ. ಬಿಡು ನನ್ನ ಭ್ರಾಂತ. ರಮಣಿ, ಮುಂದೆ ಹೇಳ್ತೇನೆ ಕೇಳುವಂತವಳ. ಅದೆಲ್ಲ ಚೆನ್ನಾಗಿ ಹೇಳುವಂತವರ. ಆಹೋ ಹರಿಯಳೆ, ಅರೆಕ್ಷಣ ಸುಮ್ಮನಿರುವಂತವಳಾಗು. ಅದು ಆಕಾಶ ಮಾರ್ಗದಲ್ಲಿ ಸುರ ನರ ಕಿನ್ನರರು ಅಷ್ಟ ದಿಕ್ಪಾಲಕರು ಬರುವಂತೆ ಭಾಸವಾಗುತ್ತಿದೆ. ಕ್ಷೀರಸಾಗರದ ನಡುವೆ ಪಯಣಿಸೋಣ. ಬರುವಂತವಳಾಗಿ ಶ್ರೀಮನ್ನಾರಾಯಣರು ರುಕ್ಮಿಣಿ ಇರುವ ಸಮಯದಲ್ಲ ದೇವತೆಗಳ ಯಾವ ಪ್ರಕಾರವಾಗಿ ಬರುತ್ತಿದ್ದಾರೆ. ಪಡವಿ ಕೊಡೆಯ ಬಿಡದೆ ನಾವು ಅಡಿಗೊರಗುವ ಉಡಪಿ ಕೃಷ್ಣ ಪಡವಿ ಕೊಡೆಯ ಕಡಲ ಶಯನ ಕಡವರಲ್ಲದ ಕಡಲ ನಾರಿ ಜನರ ಸೀರೆ ತೆಗೆದು ನಾರಿ ಜನರ ಚೋರತನದ ಹೃದಯ ಸೇರಿ ಉಡಪಿ ಕೃಷ್ಣ ಪಡವಿ ಬಿಡದೆ ನಾವು ಶ್ರೀಧರವರ ಬಾಲು ಗೋವಿಂದ. ಆಹಾ ಸುರವರಿಯರೇ, ಅಷ್ಟದಿಕ್ಪಾಲಕರೇ, ಆ ದುರುಳನ ಹಿಂಸೆಯನ್ನು ಸಹಿಸುವುದಕ್ಕೆ ನಮ್ಮಿಂದಾಗದ ಸಾಧ್ಯ. ಆದ ಕಾರಣ ಆ ಮಹಾವಿಷ್ಣುವಿನ ಸ್ತೋತ್ರವನ್ನು ಮಾಡೋಣ ಬನ್ನಿಯರೇ. ಸುರವರಿಯರೇ, ಅಶ್ವಿನಿ ದೇವತೆಗಳೇ, ಹೇಳು ಬ್ರಹ್ಮ. ಆಹಾ, ಸುರರು ಬಹಳ ಬಳಲ್ತಾ ಇರುವರು.
ಅವರುಗಳ ಕಷ್ಟವನ್ನು ನೋಡಲಾರೆ ತಮ್ಮಲ್ಲಿಗೆ ಕರೆದುಕೊಂಡಿರುವ ದೇವ ಮಹಾನುಭಾವ. ಅಯ್ಯ ಸುರ ನರ ಕಿನ್ನರರೇ, ಅಷ್ಟ ದಿಕ್ಪಾಲಕರೇ, ಅಶ್ವಿನಿ ದೇವತೆಗಳೇ, ಇದೋ ಆ ದುರುಳನಾದ ರಕ್ತ ಬಿಜಾಸುರನನ್ನು ಕೊಲ್ಲುವುದಕ್ಕೆ ನನ್ನ ಕೈಯಿಂದ ಅಸಾಧ್ಯವಾದ ಕಾರಣ ಬರೀ ಮಾತುಗಳನ್ನಾಡಿ ಫಲವೆಲ್ಲ. ನಾವೆಲ್ಲರೂ ಸೇರಿ ಆ ಆದಿಶಕ್ತಿಯಾದ ಅಂಬಿಕಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ, ಸ್ತೋತ್ರಗಳನ್ನು ಮಾಡೋಣ. ಭಗವಂತರಾಗಿ ಆ ಸುರವರಿಯರೇ, ಅಷ್ಟ ದಿಕ್ಪಾಲಕರೇ, ಹಾಗೇ ಆಗಲಿ ದೇವ ಮಹಾನುಭಾವ. ಹೇಳು. ಕೃಷ್ಣ ಈ ಪ್ರಕಾರವಾಗಿ ದೇವತೆಗಳೆಲ್ಲದೆ ರಕ್ತ ಬಿಜಾಸುರ ಹಿಂಸೆಯನ್ನು ತಾಳಲಾರದೆ ಆದಿಶಕ್ತಿಯ ಮರ ಹೋಗಲು ದಾವ ಪ್ರಕಾರವಾಗಿ ಬೇಕಾರಬೇಕಾದೆ. ಹೇಳಿ, ಹೇಳಿ.
ತಾವುದಾರಮ್ಮ ತಾಯೇ ಜಗನ್ಮಾಯೆ. ಭಲೈ ಸೂತ್ರಧಾರಿ ಹೀಗೆ ಬಾ. ಬಂದ ಕಣಮ್ಮ. ಭಲೈ ಸೂತ್ರಧಾರಿ ಮತ್ತು ಹೀಗೆ ಬಾ. ಭಲೈ ಸೂತ್ರಧಾರಿ, ಈ ಸೃಷ್ಟಿಗೆ ಮೊದಲು ಪ್ರಥಮದಲ್ಲಿ ಆದಿ ಯಾವುದು? ಆರ್ಹ ಬೇಕೈ ಸೂತ್ರಧಾರಿ ಬಹು ವಿಚಾರಿ. ನನ್ಗೆ ಹೆಂಗ್ ಗೊತ್ತಂತ ನೀನ್ ಹೇಳ್ಬೇಕಣವ. ಭಲೈ ಸೂತ್ರಧಾರಿ, ಅಮ್ಮಯ್ಯ ತಾಯಿ, ಈ ಚತುರ್ವಂಶದವರಿಗೆ ಮೊದಲು ಆದಿಯೋಳ್ ನಿರಂತರ ಸ್ವಾಮಿಯ ಸುಳಿಯು ತೋರಿದಂತಾಗಿ ತೋರಿಸಿ ಪರಮ ಮೂರ್ತಿಯ ಮಿಂಚಿನಂದದಿ ತೋರಿ ಅಡಗುಟ್ಟಿ ಆಡಗುತ್ತಾ. ಭಲೈ ಸೂತ್ರಧಾರಿ, ಅಮ್ಮಯ್ಯ ತಾಯಿ, ಅಡಗುಟ್ಟಿ ಆಡಗುತ್ತಾ ಬೀಡ ರೋಡ್ ರೋಡ್ ಜರಿಯಂತೆ ಕಡಕ್ಕಡಾಯ ಮಾನದೆಂ ಜಂ ಜಂ ಜನಕ್ಕಾರವಾಗಿ ತ್ರಿಡಾಢ್ಯ ರೇಟ ಝಟ ತ್ರಿಡ್ಯ ತ್ರಿಡಾರೆ ಭೀಕರ ಮನೋಭೀರ್ಯ ರೂಢಿ ಜಗ್ವಲ್ ಸದ್ವಿಪುದು ಕೇಳೈ ಸೂತ್ರಧಾರಿ. ಭಲೈ ಸೂತ್ರಧಾರಿ, ಅಳಂದರನೆಂಬ ಯುಗದಲ್ಲಿ ಕಲೆ ಹಂಸ ಗಮನೆ ಶಳ ನಡುವಿನ ಮೈಕಾಂತೆ ದೆಸೆ ದೆಸೆಗೆ ಬೆಳಗುವಂತೆ ಕೋಟಿ ಸೂರ್ಯ ಪ್ರಕಾಶಮಾನದಿಂದ ಶೋಭಿಸುವಂತೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾಗಿ ಆದಿಶಕ್ತಿ ಎಂಬ ನಾಮದಿಂದ ಉದಿಸಿ ಎನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಲು ಕಡುಭಯವಾಗಿ ಆ ನಂತರ ಹರಿಹರ ಬ್ರಹ್ಮಾದಿಗಳು ಎನ್ನ ಜಠರದೊಳು ಹುಟ್ಟಿದರು. ಭಲೈ ಸೂತ್ರಧಾರಿ, ನಿರಂತರ ಕಳೆದು ಬಳಿಕ ಬ್ರಹ್ಮಾಂಡವೆಂಬ ತತ್ತಿಯು ಹುಟ್ಟಿತು. ಭಲೈ ಸೂತ್ರಧಾರಿ, ಭಿನ್ನಜೆ ಎಂಬ ಯುಗದಲ್ಲಿ ಆ ತತ್ತಿಯು ಭಿನ್ನವಾಯಿತು. ಭಲೈ ಸೂತ್ರಧಾರಿ, ಆ ನಂತರ ಮಧು ಕೈಟಬರು ಹುಟ್ಟಿದರು. ಅವರು ಹುಟ್ಟಿದ ಬಳಿಕ ಭೂಮಿಯು ಹುಟ್ಟಿತು. ಅಷ್ಟಕುಲ ಪರ್ವತಂಗಳು ಹುಟ್ಟಿದವು. ಭಲೈ ಸೂತ್ರಧಾರಿ, ಈ ನವಕಾಂಡ ಭೂಮಂಡಲಕ್ಕೆಲ್ಲ ನಾನೇ ಕಾರಣಕರ್ತಳೆಂದು ಆಗಮ ಶ್ರುತಿ ಪುರಾಣಗಳಲ್ಲಿ ಸಾರುವುದಲ್ಲದೆ ಇಂತಹ 668 ಲೋಕಂಗಳು ಎಲ್ಲಿ ಹುಟ್ಟಿದವು ಎಂದರೆ ಅತಳ ಲೋಕವು ಎನ್ನ ಹೃದಯದಲ್ಲೇ ಇರುವುದು, ಪಾತಾಳ ಲೋಕಂಗಳು ಎನ್ನ ಖಡ್ಗದ ನಾಭಿಯಲ್ಲೇ ಇರುವುದು, ಸುರ ಲೋಕಂಗಳು ಎನ್ನ ಕಂಠದಲ್ಲೇ ಇರುವುದು. ಭಲೈ ಸೂತ್ರಧಾರಿ, ಮಹಾತಳ ಲೋಕಂಗಳು ಎನ್ನೆರಡು ಅಂಗಾಲುಗಳಲ್ಲೇ ಇರುವುದು, ತಳತಳ ಲೋಕಂಗಳು ಎನ್ನೆರಡು ಮೊಣಕಾಲುಗಳಲ್ಲೇ ಇರುವುದು. ಭಲೈ ಸೂತ್ರಧಾರಿ, ಇಂತಹ 668 ಲೋಕಂಗಳನ್ನು ಎನ್ನ ಹೃದಯದಲ್ಲಿ ಅಡಗಿಸಿಕೊಂಡು ಅಂಬಿಕೆ, ಅಗಜೆ, ಚಂಡಿ, ಚಾಮುಂಡಿ, ದುರ್ಗಿ, ಕೊಲ್ಲಾಪುರಿ, ತ್ರಿಪುರಾಂತಕಿ, ನರಲೋಕ ನಾಯಕಿ, ಸಾಕ್ಷಾತ್ ಸ್ವದ್ರೂಪಿ, ಆದಿಶಕ್ತಿ, ಪರಂಜ್ಯೋತಿ, ಜಗನ್ಮಾಯೆ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಮಲೆಯೋಳ್ ದುರ್ಗೆ ಇಂತಹ ಸಹಸ್ರ ಗುಣನಾಮಾವಳಿಗಳನ್ನು ಪಡೆದು ಸಜ್ಜನರನ್ನು ರಕ್ಷಿಸಿ ದುರ್ಜನರನ್ನು ಶಿಕ್ಷಿಸುವಂತಹ ಸುರ ಸುಂದರ ವಿಗ್ರಹಗಳಿಂದ ಪೂಜಿಸಲ್ಪಡುವಂತಹ ಆದಿಶಕ್ತಿ ದೇವಿ ಅಂಬಿಕಾ ದೇವಿ ಎಂದು ಈ ಸಭಾ ಮಂಟಪದಲ್ಲಿ ಸ್ತುತಿಗೈಯುವಂತವನಾಗಯ್ಯ ಸೂತ್ರಧಾರಿ. ಜಗಂತ ಈ ವರ್ಷ ಬಂದ್ ಕಾರಣ ಹೇಳ್ಬೇಕಂತ. ಭಲೈ ಸೂತ್ರಧಾರಿ, ತಾಯಿ ಅಂಬಿಕಾ ದೇವಿ ದೇವಿ ಮಹಾತ್ಮೆ ಎಂಬ ಕಥಾಮೃತಕ್ಕೆಲ್ಲ ನಾನೇ ಕಾರಣಕರ್ತಳು. ಭಲೈ ಸೂತ್ರಧಾರಿ, ಈ ರಂಜಿಸುವಂತ ರಂಗು ಮಂಟಪಕ್ಕೆ ಅತಿ ಹರುಷದಿಂದ ವಿಜಯಂ ಗೈದ ಕಾರಣವೇನೆಂದರೆ ದೇವಾಸುರರಿಗೆ ಅಷ್ಟದಿಕ್ಪಾಲಕರ ಪಟ್ಟಣದಲ್ಲಿ ಸೃಷ್ಟಿ ಸ್ಥಿತಿ ಲಯಂಗಳೆಲ್ಲ ನಿಂತು ಹೋಗಿರಲು ಎನ್ನ ದಿವ್ಯ ದೃಷ್ಟಿಯೋಳು ತಿಳಿದು ನೋಡಲು ಆ ಅದಮರುದಿರ ಬಿಜಾಸುರನ ಸೆರೆಯೋಳು ಸಿಲುಕಿಯರೆಂದು ತಿಳಿದು ಬಂದಿರುತ್ತೇನೆ. ಅಷ್ಟ ಸುರಗಣಾವಳಿಗಳನ್ನು ಕರೆಸುವಂತವನಾಗಯ್ಯ ಸೂತ್ರಧಾರಿ. ಬಂದ ಮೇಲೆ ಪೇಳುವೆನು ಚಂದದ ಪರಿ. ತಮ್ಮ ಅಪ್ಪಣೆ ಇದ್ದಾರೆ ತಾಯಿ. ದೇವಿ ಜಗನ್ಮಾತೆ ದೇವಾನಿ ತುಮಕರಿದೆ ಮಾತೆ ದೇವಾನಿ ತುಮಕರಿದೆ ಮಾಲೆ ಸೋಮರಮೆ ಪಾಲೆ ಆದಿಶಕ್ತಿ